ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದಿಸ್ತಾ, ಇವತ್ತಿನ ಹರಿಕಥಾಮೃತ ಸಾರೋಕ್ತ ಚಿಂತನೆಯಲ್ಲಿ ನಾವು ಅನಂತ ಗುಣ ಪರಿಪೂರ್ಣನ 108 ಗುಣವನ್ನು ಚಿಂತನೆ ಮಾಡ್ತಾ ಬಂದಿದ್ವಿ. ರುಜುಗಳ ನಾಮಸ್ಮರಣೆಯನ್ನು ಮಾಡಿ ನಮಸ್ಕಾರ ಮಾಡಿದ್ದೀವಿ, ಋಷಿಗಳ ಚಿಂತನೆ ಮಾಡಿದ್ದೀವಿ. ಇದೆಲ್ಲವನ್ನ ಸಿಂಹಾವಲೋಕನ ಮಾಡಿಕೊಂಡು ಇವತ್ತಿನ ಚಿಂತನೆಯಲ್ಲಿ ದೀಪಾವಳಿಯ ಪರ್ವಕಾಲ ಇದೆ. ನಾವು ನಿನ್ನೆ ದಿನ ಗಂಗಾ ಪೂಜೆ ಮಾಡಿದ್ದೀವಿ. ಇವತ್ತು ನರಕ ಚತುರ್ದಶಿ, ನರಕಾಸುರನ ಸಂಹಾರ ಆಗಿದೆ. ಮುಂದೆ ಬಲಿಪಾಡ್ಯಮಿ, ಬಲೀಂದ್ರನಿಗೆ ಭಗವಂತ ಅನುಗ್ರಹ ಮಾಡಿದಂಥ ದಿವಸ. ಬಲೀಂದ್ರನನ್ನ ಕರೆದುಕೊಂಡು ಬರ್ತಾನಂತೆ, ಒಮ್ಮೆ ನೋಡು ನಿನ್ನ ಸಾಮ್ರಾಜ್ಯವನ್ನ ಅಂತ. ವಾಮನ ದೇವರ ವಿಶೇಷ ಸನ್ನಿಧಾನ ಬರುತ್ತೆ ಬಲೀಂದ್ರನ ಒಂದು ಇದರಲ್ಲಿ. ಹಾಗಾಗಿ ಬಲಿಯನ್ನ ಮಾಡಿರ್ತಾರೆ. ಬಲಿ ಅಂದ್ರೆ ಅವನು ನೋಡ್ತಾನಂತೆ ಬಂದು, ಯಾಕಂದ್ರೆ ಮುಂದೆ ಇಂದ್ರಪಟ್ಟಕ್ಕೆ ಬರೋರು ಬಲಿ ಮಹಾರಾಜರು, ಅವರು ಆ ಒಂದು ಇಂದ್ರಪಟ್ಟಕ್ಕೆ ಬರ್ತಾರೆ. ಆದ್ರಿಂದ ಮೊದಲಿಗೆ ಎಲ್ಲ ಭೂಲೋಕವನ್ನ ತನ್ನ ಒಂದು ಇದನ್ನ ವೀಕ್ಷಣೆ ಮಾಡೋದಕ್ಕಾಗಿ ಬರುವಂತ ಪರ್ವಕಾಲ ಆಗಿದೆ. ಇವತ್ತು ನರಕಾಸುರನ ಸಂಹಾರ ಆಗಿದೆ. ನರಕಾಸುರನಿಗೆ ಒಂದು ಶಾಪ ಇತ್ತು, ನಿನ್ನ ತಾಯಿಯಿಂದಲೇ ನೀನು ಸಂಹಾರ ಆಗ್ಬೇಕು ಅಂತ. ಅದಕ್ಕೆ ಭಗವಂತ ಸತ್ಯಭಾಮೆಯಿಂದ ನರಕಾಸುರನನ್ನ ಸಂಹಾರ ಮಾಡಿದ್ದು. ಯಾವ ತಾಯಿಯೂ ಮಗನನ್ನ ಕೊಲ್ಲೋದಿಲ್ಲ ಅನ್ನೋ ಒಂದು ಹಮ್ಮಿನಲ್ಲಿ ಭಗವಂತನನ್ನ ಅವನು ಆ ರೀತಿ ಪ್ರಾರ್ಥನೆ ಮಾಡಿರ್ತಾನೆ. ವರ ತೋಡ್ರ ದೇವರು, ನೀನು ಕೆಟ್ಟತನ, ಎಲ್ಲಿ ಕೆಟ್ಟತನ ಇದೆ ಅದನ್ನ ಅಳಿಸ್ತಾನೆ. ಅಲ್ಲಿ ಯಾವ ಸಂಬಂಧಗಳು ಭಗವಂತನಲ್ಲಿ. ಅವನು ಹೇಳ್ತಾನೆ ನನ್ನವ ಅನ್ಬೇಕಾದ್ರೆ, ಸುರೇಖಾ ಮ್ಯೂಟ್ ಮಾಡ್ಕೋತೀರಾ? ನನ್ನವ ಅಂತ ಭಗವಂತ ಅಂದ್ಕೊಳ್ಳಲ್ಲ ರೀ. ನಾವು ಭಗವಂತ ನನ್ನವ ಅಂದ್ರೆ ಅವನು ಹೇಳ್ತಾನಂತೆ, ನೀನು ನನ್ನವ. ಯಾರು ನನ್ನವ ಅಂತ ತಿಳ್ಕೊಂತಾರೋ ಅವರು ನನ್ನವರು ಅಂತ. ದೇವರಿಗೆ ನಾನು ನನ್ನದು ಅನ್ನೋ ಅಭಿಮಾನ ಇಲ್ಲ. ಆದರೆ ಭಗವಂತ ಇವನು ನನ್ನವನು ಅಂತ ಹೇಳ್ಬೇಕಾದ್ರೆ ಮೊದಲಿಗೆ ನಮ್ಮ ಪ್ರಯತ್ನ ಇರಬೇಕು. ನಾವು ಭಗವಂತನನ್ನ ನನ್ನವ ಅಂತ ತಿಳಿದ್ರೆ ಅವನು ನಮ್ಮನ್ನ ನನ್ನವ ಅಂತ ತಿಳಿತಾನೆ ಅಂತ ಹೇಳ್ತಾರೆ. ಇವತ್ತಿನ ದಿನ ಸೋಮವಾರದ ದಿವಸ ನರಕಾಸುರನ ಒಂದು ಈ ಇದರಲ್ಲಿ ಕೋಲಾಭೂನಂದನ ಅಂತ ಹೇಳ್ತಾರೆ. ನರಕಾಸುರ ಯಾರು? ಭೂದೇವಿಯ ಮಗ. ವರಾಹ ಮತ್ತು ಭೂದೇವಿಯರ ಮಗ. ಭೂದೇವಿ ಆ ಭಗವಂತನ ಏನು ಅವನನ್ನ ಅಷ್ಟು ರೀತಿಯಲ್ಲಿ ಹಿಂಸೆ ಮಾಡುವಂತಹ ಮಾತುಗಳನ್ನ ತನ್ನ ಮಗನೇ ಆದರೂ ಅವನನ್ನ ನಾನು ಉಳಿಸೋದಿಲ್ಲ, ಪರಮಾತ್ಮನ ಆ ಒಂದು ಸಾಮ್ರಾಜ್ಯದಲ್ಲಿ ಭಗವಂತನನ್ನ ಯಾರು ನಂಬಿದರೋ ಅವರಿಗೆ ನಾನು ಅನುಗ್ರಹ ಮಾಡೋದು ಅಂತ ತಿಳಿದು ಕ್ಷಮಯಾ ಧರಿತ್ರಿ ಅಂತ ಹೇಳ್ತಾರೆ. ಅಂಥವಳು ತನ್ನ ಮಗನನ್ನ ಸಂಹಾರ ಮಾಡಬೇಕಾದ್ರೆ ಅವನು ಇನ್ನೆಷ್ಟು ದುರ್ಮಾರ್ಗಿಯಾಗಿರ್ಬೇಡ. ಅದರಿಂದ ಕೃಷ್ಣ ಸತ್ಯಭಾಮೆಯಲ್ಲಿ ನಿಂತು ಇದನ್ನ ಮಾಡಿದಂತಹ ಭೂದೇವಿಗೆ ಏನು ಬಂದಿತ್ತು ಕಷ್ಟಗಳು, ಆ ಕಷ್ಟವನ್ನ ಪರಿಹಾರ ಮಾಡಿದಂಥ ದಿವಸ. ಇವತ್ತು ನಮಗೂ ಅಷ್ಟೇ ಪೃಥ್ವಿ ಸಂಬಂಧ ಪಾರ್ಥಿವ ಶರೀರ ನಮಗ್ ಬಂದಿದೆ. ಈ ಪಾರ್ಥಿವ ಶರೀರದಿಂದ ಮೊದಲಿಗೆ ಶರೀರದಲ್ಲಿ ನಾನಾ ರೀತಿಯ ನೋವುಗಳು, ನಾನಾ ರೀತಿಯ ಕಷ್ಟಗಳು ನಮಗೆ ಬರುತ್ತೆ. ಶರೀರದ ಸಂಬಂಧಿಕರಿಂದಾಗಿ ಕಷ್ಟ ನೋವುಗಳು ಬಂದಿದೆ. ಆದರೆ ಸಾಧನೆಗೆ ನಾನು ಹೇಳೋದು, ಕಷ್ಟ ನೋವುಗಳು ಅಂದಾಕ್ಷಣ ನನಗೆ ತಲೆನೋವು, ಕಾಲು ನೋವು, ಕೈ ನೋವು ಅನ್ನೋದಕ್ಕಿಂತ ಆ ನೋವು ನಮ್ಮ ಸಾಧನೆಗೆ ಅಡ್ಡಿ ಮಾಡ್ತಾ ಇದೆಯಾ? ಯಾಕೆಂತ ತುಂಬ ಕಾಲು ನೋವು ಬಂತು ಅಂದರೆ 100 ಕಡೆ ಹೋಗೋದು ಬಿಟ್ಟು ಮನೇಲಿ ಕೂತ್ಕೊಂಡು ಈ ಸುಮ್ಮನೆ ಏನು ಕೂತ್ಕೊಳ್ಳೋದು ಬಿಡಪ್ಪ, ನಾವು ಒಂದು ಹರಿಕಥಾಂಸಾರ ಪಾರಾಯಣ ಮಾಡೋಣ, ಕೇಳೋಣ ಅಂತ ಹೇಳಿ ಕೂಡಿಸ್ತಾನಲ್ಲ, ಆ ತಲೆನೋವು, ಕಾಲು ನೋವು ನಮಗೆ ಸಾಧನೆಗೆ ಉಪಯೋಗವಾಗುವಂತಹ ನೋವುಗಳು, ಅದು ಬೇರೆ. ಆದರೆ ಸಾಧನೆಗೆ ವಿರೋಧವಾಗುವಂತಹ ಆ ಒಂದು ನರಕಾಸುರನ ಅವನು ಯಾವುದನ್ನ ಪ್ರತಿನಿಧಿಸ್ತಾನೆ ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ದುಷ್ಟ ಕಾಮನೆಗಳು. ಎಷ್ಟೆಷ್ಟು ರೀತಿಯಲ್ಲಿ ನಾವು ಆ ಒಂದು ಧರ್ಮವನ್ನ ಮೀರಿ ನಮ್ಮ ಬದುಕನ್ನ ನಡೆಸ್ತಾ ಇರ್ತೀವಿ. ಅಂಥ ಕಾಮನೆಗಳನ್ನ, ಅಂಥ ಒಂದು ದುಷ್ಕರ್ಮಗಳನ್ನ ಸಂಹಾರ ಮಾಡಿದಂತಹ ದಿವಸ. ನಕ್ಷತ್ರ ದೀಪವನ್ನ ಇವತ್ತಿನ ದಿನ ನಿನ್ನೆಯಿಂದಲೇ ಪ್ರಾರಂಭ ಆಗಿದೆ. ನಿನ್ನೆ ಗಂಗಾ ಪೂಜೆ ಏನಕ್ಕೆ ಮಾಡ್ತಾರೆ? ನಿನ್ನೆ ಮದುವೆಯಾದ ಮೊದಲ ವರ್ಷ ಮಗಳು ಅಳಿಯನನ್ನ ಕರೆದು ಗಂಗಾ ಪೂಜೆ ಮಾಡಿ ಮಾರನೇ ದಿನ ದೀಪಾವಳಿಗೆ ಮಗಳು ಅಳಿಯ ಬೀಗರನ್ನ ಕರೆಸೋ ಸಂಪ್ರದಾಯ ಇದೆ. ಏನಕ್ಕಿರಬಹುದು ರೀ ಇಂತಹ ಸಂಪ್ರದಾಯ ಅಂದ್ರೆ? ಎಲ್ಲದರ ಹಿಂದೆ ಆಧ್ಯಾತ್ಮಿಕ ಅರ್ಥ ಇದೆ. ನಾವು ಮಗಳನ್ನ ಧಾರೆ ಎರೆದು ಕೊಡುವಾಗ ಅಳಿಯನಿಗೆ ಕಾಶಿ ಯಾತ್ರೆಗೆ ಹೊರಡ್ತಾನೆ. ಸುಮ್ಮನೆ ರೀ, ಅವನು ಮದುವೆಗೆ ಅಂತಾನೆ ಎಲ್ಲ ಬೀಗರು ಬಂದಿರೋದು, ಆದ್ರೆ ಅವನು ಹೊರಡೋದು ಕಾಶಿ ಯಾತ್ರೆಗೆ. ಅದು ಒಂದು ಸೂಚನೆ ಅಂತ ಹೇಳಿ ಸುಮ್ಮನೆ
ಅವ್ನು ನಿಜವಾಗಿ ಹೊರಟಿಗೆ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ, ಏನೇನೂ ಇಲ್ಲ, ಹೋಗುವ ಇರಾದೆಯೂ ಇಲ್ಲ. ಆದರೆ ಬಾಯಲ್ಲಿ ಹೇಳ್ತಾನೆ ಅವನು ಸಂಸ್ಕೃತದಲ್ಲಿ, ಕಾಶಿ ಯಾತ್ರೆಗೆ ಹೊರಟಿದ್ದೇನೆ, ಹೋಗಿ ಬರ್ತೇನೆ. ಆಗ ತಂದೆ ತಾಯಿಗಳು ಹೋಗಿ ಅವನ ವರನನ್ನ ಕಾಲು ತೊಳೆದು ಮಾಡಿ, ಸ್ವಾಮಿ ನಾನು ನನ್ನ ಮಗಳನ್ನ ಕೊಡ್ತೀನಿ, ನನ್ನ ಮಗಳೊಂದಿಗೆ ನೀವು ಕಾಶಿ ಯಾತ್ರೆಗೆ ಹೋಗೋರಂತೆ, ಬನ್ನಿ ಅಂತ ಕರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಪಾಪ ಬಂದಿರತ್ತೆ. ಅದಕ್ಕೆ ನೋಡಿ, ಕಾಶಿ ಯಾತ್ರೆಗೆ ಹೋಗಿದ ಸಮಸ್ತರಿಗೂ ಆ ಪಾಪ ಬಂದಿರುತ್ತೆ. ಕರೆದುಕೊಂಡು ಒಳಗೆ ಬಂದುಬಿಡ್ತಾರೆ. ಯಾಕೆಂದ್ರೆ ಅವನು ಕಾಶಿ ಯಾತ್ರೆಗೆ ಹೊರಟ ವರನನ್ನ ಕಾಶಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ಮೇಲೂ ಅವನನ್ನ ಒಳಗೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಇವರೆಲ್ಲರಿಗೂ ಪಾಪ ಬಂದಿರುತ್ತೆ. ಆಮೇಲೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಹಿಂದಿನ ದಿನ ಆ ದೀಪಾವಳಿಯಲ್ಲಿ ಒಂದು ಗಂಗಾ ಪೂಜೆ ಮಾಡಿ, ಗಂಗೆಯನ್ನ ಮನೆಯಲ್ಲಿ ಆವಾಹನೆ ಮಾಡಿ, ಹಿಂದೆ ಎಲ್ಲ ಬೀಗರನ್ನ ಯಾರ್ಯಾರವತ್ತು ಕಾಶಿ ಯಾತ್ರೆಗೆ ಬಂದು ಪಾಪ ಕಟ್ಕೊಂಡಿದ್ರಲ್ಲ ಅವರೆಲ್ಲರನ್ನ ಕರೆಸ್ತಾರೆ. ಕರೆಸಿ ಅವರಿಗೆ ಎಲ್ಲ ಹೊಸ ಬಟ್ಟೆಗಳು, ತಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಅದನ್ನೆಲ್ಲ ಮಾಡೋದು. ಮೊದಲ ವರ್ಷ ಅಳಿಯ ಮಗಳನ್ನ ದೀಪಾವಳಿ ಕರೆಸ್ತೀವಿ, ಬರಬೇಕು ಅಂತ ಹೇಳ್ತೀವಲ್ಲ, ಅದು ಇದರ ಹಿಂದೆ ಇಷ್ಟೆಲ್ಲ ಉದ್ದೇಶ ಇದೆ. ಇವತ್ತಿನ ದಿನ ಗಂಗಾ ಸ್ನಾನ ಮಾಡಿಸಿ, ಅಂದ್ರೆ ಗಂಗೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ಅವತ್ತಿನ ದಿನ ಕಾಶಿ ಯಾತ್ರೆಗೆ ಹೊರಟವರನ್ನ ತಡೆದಿದ್ದೆ, ಆ ಗಂಗೆ ಇವತ್ತು ಇವರೆಲ್ಲರಿಗೂ ಗಂಗಾ ಸ್ನಾನ ಮಾಡಿಸಿ ನನ್ನ ಪಾಪದೊಂದಿಗೆ ಇವರಿಗೆ ಬಂದಂತಹ ಪಾಪವು ನೀವು ಕಳೆಯಿರಿ ಅಂತ ಹೇಳಿ ಗಂಗೆಯಲ್ಲಿ ವರುಣ ದೇವರ ಒಂದು ಅರ್ಧಾಂಗಿಯಾದಂತಹ ಗಂಗೆಯ ದೇವಿ, ಕೇವಲ ಗಂಗೆಗೆ ವರುಣನ ಪತ್ನಿ ಅನ್ನೋದಕ್ಕಿಂತ ಭಗವಂತನ ಪುತ್ರಿಯಿಂದಾಗ ಬಹಳ ಸಂತೋಷವಾಗುತ್ತಂತೆ. ತಂದೆಯ ಹೆಸರು ಹೇಳಿದ್ರೆ ಮಕ್ಕಳಿಗೆ ಖುಷಿಯಾಗುವಂತಹ ಒಂದು ನಾವು ದಿನನಿತ್ಯದ ಬದುಕನ್ನು ನೋಡ್ತೀವಿ. ಎಷ್ಟೇ ಗಂಡ ತನ್ನ ಹೆಸರು ತನ್ನ ಗೋತ್ರ ಎಲ್ಲ ಕೊಟ್ಟಿರ್ಬೋದು, ಆದ್ರೆ ತಂದೆಯ ಹೆಸರು ಕೊಟ್ಟಿರ್ತಾರಲ್ಲ, ಆ ತಂದೆಯ ಹೆಸರು ಕೇಳಿದ್ರೆ ಅವಳಿಗೆ ಸಂತೋಷವಾಗತ್ತೆ. ಹಂಗೆ ಆ ಒಂದು ಗಂಗಾದೇವಿ ಭಗವಂತನ ಪಾದೋದ್ಭವೆ ಅಂತ ತಿಳಿದು ನಾವು ಗಂಗಾ ಸ್ನಾನ ಮಾಡಿದಾಗ ಆ ಗಂಗೆ ಇವತ್ತು ನಾವು ಯಾವತ್ತು ಯಾರಿಗೆ ಯಾತ್ರೆಗೆ ಹೋಗುವಾಗ ತಡೆದಿರ್ತೀವಲ್ಲ ಎಲ್ಲ ಪಾಪಗಳನ್ನ ಇವತ್ತು ನಿವಾರಣೆ ಮಾಡ್ತಾಳೆ. ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ. ಇವತ್ತು ಒಂದು ತೈಲದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಬರುತ್ತೆ. ಹಾಗಾಗಿ ಆ ಇಡೀ ಪರಿವಾರ ಭಗವಂತನ ಸಕುಟುಂಬ ಸಪರಿವಾರ ಸಮೇತನಾಗಿ ಇವತ್ತು ನಮ್ಮ ಪಾಪಗಳನ್ನ ಕಳೀತಾನೆ ಅಂತನ್ನುವ ಪ್ರತೀತಿಯೊಂದಿಗೆ ಆ ಒಂದು ಹಿಂದಿನವರೆಲ್ಲ ಮಾಡಿಕೊಂಡು ಬಂದಿದ್ದು. ಇವತ್ತು ಮಹರುದ್ರ ದೇವರ ಒಂದು ಚಿಂತನೆ ಬಹಳ ವಿಶೇಷ ಅಂತ ಹೇಳ್ತಾರೆ. ಅದಕ್ಕೆ ಮಹಿಪತಿ ದಾಸರು, ಇಲ್ಲಿ ನಮ್ಮ ಗುಂಪಿನಲ್ಲಿ ಇರ್ತಕ್ಕಂಥ ಚಂದ್ರಿಕಾ ಅವರು ಮಹಿಪತಿ ದಾಸರ ವಂಶಸ್ಥರು. ನಾನು ಅವ್ರ ಮುಂದೆ ಇವತ್ತು ಹೇಳ್ತಿದ್ದೀನಿ ಅಂದ್ರೆ ನನಗೆ ಗುರುಗಳು ಏನು ಕೊಟ್ಟಿದ್ರೋ ಅದನ್ನ ಮಹಿಪತಿ ದಾಸರ ಅಂತರ್ಗತ, ಆ ರುದ್ರದೇವರ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ ಭಗವಂತನಿಗೆ ಇದು ಸಮರ್ಪಣೆ ಅಂತಾನೆ ನಾನು ತಿಳಿತಾ ಇದ್ದೀನಿ. ಏನಾದರೂ ದೊಡ್ಡವರು ಏನಾದರೂ ನಾವು ತಿಳಿದುಕೊಂಡಿದ್ದನ್ನ ಆದರದಿ ಕೇಳುವುದು ಅಂತ ಪ್ರಾರ್ಥನೆ ಮಾಡ್ಕೋತಾ ಇವತ್ತು ಆ ಮಹಿಪತಿ ದಾಸರ ದೇವರ ನಾಮ ಮಾಲಿನಿ ಅವ್ರು ಕೇಳಿದ್ರು. ಅದರಿಂದ ಇವತ್ತು ಸೋಮವಾರ ದಿವಸ ನಕ್ಷತ್ರ ದೀಪ ಹಚ್ಚಿರ್ತೀವಿ. ನಕ್ಷತ್ರ ಇರುವ ಕಾಲಕ್ಕೆ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ನಾವು ಏನೋ ಅನಾನುಕೂಲತೆಯಿಂದಾಗಿ ನಕ್ಷತ್ರ ಇಲ್ಲ ಆದ ಮೇಲೆ, ಸೂರ್ಯೋದಯ ಆದ ಮೇಲೆ ಹಚ್ಚಿರ್ತೀವಿ. ಆದರೆ ಅದೆಲ್ಲದರ ಪಾಪದ ಪರಿಹಾರಕ್ಕಾಗಿ ನಕ್ಷತ್ರ ಒಂದು ಚಿಂತನೆಯನ್ನ ಮಾಡ್ತಾ ಮಹಿಪತಿ ದಾಸರು ಜ್ಞಾನಿಗಳು ನಮ್ಮ ಒಂದು ಇದನ್ನ ಗೊತ್ತಿದೆ ಅವರಿಗೆ, ನಮ್ಮ ದಿನನಿತ್ಯದ ಬದುಕು ಹೇಗಿರುತ್ತೆ. ಒಂದು ದಿನ ಕಾರ್ತಿಕ ಸ್ನಾನ ಅಂತ ಎದ್ರೆ ಆಗ್ಲೇ ಎರಡನೇ ದಿನ ಆಗ್ಲೇ ಅದು ಸೋಮಾರಿತನ ಬಂದಿರುತ್ತೆ. ಅಜಾಡ್ಯಂ ವಾಕ್ಪಟುತ್ವಂಚ ಅಂತ ಹೇಳ್ತಾನೆ ಇರ್ತೀವಿ. ಆದ್ರೆ ಜಾಡ್ಯ ಸೋಮಾರಿತನ, ಆ ಒಂದು ಯಾಂತ್ರಿಕತೆ, ಸೋಮಾರಿತನ, ಇವೆಲ್ಲ ಒಂದಲ್ಲ ಒಂದು ವಿಘ್ನಗಳು ನಮಗೆ ಬರ್ತಾ ಇದೆ. ಅದರಿಂದ ಇದು ನಿಮ್ಮ ಮನಸ್ಸು ಸಾತ್ವಿಕತೆ ಯಾವಾಗ ಬಂದಿದೆಯೋ ಇದನ್ನ ನೀವು ಪಾರಾಯಣ ಮಾಡಿದ್ರೆ ನಕ್ಷತ್ರ ದೀಪ ಹಚ್ಚಿದ ಫಲ, ಜ್ಞಾನಿಗಳು ಆಡಿರೋ ಮಾತುಗಳು ಇದೆಯಲ್ಲ ಅದು ನಮಗೆ ಪದೇ ಪದೇ ನಮ್ಮ ಸಾಧನೆಯಲ್ಲಿ ನಾವು ತಪ್ಪಿಸಿಕೊಂಡು ಹೋದ್ರೂ ಅದು ಮತ್ತೆ ನಮ್ಮನ್ನ ಆ ಮಾರ್ಗಕ್ಕೆ ಕರೆದುಕೊಂಡು ಬರುತ್ತೆ ಅಂತ ಹೇಳ್ತಾ, ಮೊದಲಿಗೆ ನಕ್ಷತ್ರ ಅಂದ್ರೆ ಏನು ಅಂತ ತಿಳಿಯೋಣ. ಕ್ಷತ್ರ ಅಂದ್ರೆ ಪಾಲಕ ಅಂದ್ರೆ ನಕ್ಷತ್ರ ಅಂದ್ರೆ ಪಾಲಕ ರಹಿತ ಯಾರು? ಭಗವಂತ, ಹರಿಸರ್ವೋತ್ತಮ ಅಂತ ತಿಳಿಬೇಕು. ನಕ್ಷತ್ರ ಅನ್ನುವ ಹೆಸರನ್ನ ಕೇಳಿದಾಗಲೇ ನಮಗೆ ಇದು ನೆನಪಿಗೆ ಬರಬೇಕು. ನಕ್ಷತ್ರ ಅಂದ್ರೆ ಭಗವಂತನಾಗಿದ್ದಾನೆ, ಹರಿಸರ್ವೋತ್ತಮ
ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದಕ್ಕಾಗಿ, ವಾಯುಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದಕ್ಕಾಗಿ ರುದ್ರದೇವರು ಇವರಿಬ್ಬರ ದಾಸಾನುದಾಸರು ಅನ್ನೋದನ್ನು ತಿಳಿಸ್ಕೊಡೋ ಸಲುವಾಗಿ ರುದ್ರಾಂತರ್ಯಾಮಿಯಾದ ಭಗವಂತನನ್ನ ಸ್ಮರಣೆ ಮಾಡಿದ್ದಾರೆ ಮಹಿಪತಿದಾಸರು. ಅದರಲ್ಲಿ ನಾನು ಮೊದಲಿಗೆ ಓದಿಬಿಡ್ತೇನೆ. ಈ ನಕ್ಷತ್ರದ ಇದು ನಕ್ಷತ್ರ ಮಾಲಿಕೆ ಅಂತಲೇ ಕರೀತಾರೆ. ಮಹಿಪತಿದಾಸರು ನಮಗೆ ಈ ದೀಪಾವಳಿಯ ಸಂದರ್ಭದಲ್ಲಿ ಇದನ್ನು ಬಹಳ ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಂತ ಹೇಳಿದರು. ಅದರಲ್ಲೂ ಸೋಮವಾರ ಬಂದಿದೆ ಇವತ್ತು, ನಮ್ಮ ಒಂದು ಅಹೋಭಾಗ್ಯವೇ ಸರಿ ಇವತ್ತು. ಹಾಗಾಗಿ ನಕ್ಷತ್ರ ರಮಣ ನಯ್ಯನಿಗೊಲಿದು ಶರವನಿತ್ತೆ, ನಕ್ಷತ್ರದೊಲ್ಲಭನ ತಮ್ಮನ ಸುತನ ಸುಟ್ಟೆ, ನಕ್ಷತ್ರ ಇಲ್ಲದವನ ವೈರಿ ಗಮನನ ತಾತ, ನಕ್ಷತ್ರ ಕಾಂತಧರನೇ ನಕ್ಷತ್ರ ಜಾತನ ಗ್ರಜನ ಮಸ್ತಕವ ತರಿದೆ, ನಕ್ಷತ್ರ ಸಹಸ್ರ ಉಳ್ಳವನ ದ್ವಾರವ ಕಾಯ್ದೆ, ನಕ್ಷತ್ರ ನೀನೇ ಇಂದ್ರಾದಿ ದೇವತೆಗಳಿಗೆ ಗುರು ಮಹಿಪತಿ ಪ್ರಭೋ ನಕ್ಷತ್ರ ಭೂಷ ಸಲಹೋ ಅಂತ ಮಹಿಪತಿದಾಸರು ಮಹರುದ್ರದೇವರು ಅವರ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣ ಪರಮಾತ್ಮನನ್ನ ನರಸಿಂಹದೇವರನ್ನ ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳ್ತಾ, ಇವತ್ತು ಕೈಲಾಸ ಪರ್ವತದಲ್ಲಿ ನಾವು ದೀಪೋತ್ಸವ ಮಾಡಿದರೆ ನಾವು ಅದು ಇಮ್ಯಾಜಿನ್ಗೂ ಬರೋದಿಲ್ಲ ರೀ. ನಾವು ಇವತ್ತು ಮಹರುದ್ರದೇವರನ್ನ ಒಂದು ಸ್ಮರಣೆ ಮಾಡಬೇಕು ಅಂತ ಹೇಳಿ ಮಹಿಪತಿದಾಸರು ಹೇಳಿದ ಅರ್ಥವನ್ನು ತಿಳಿತಿದ್ದೀವಿ ಅಂದರೆ, ಇಡೀ ಕೈಲಾಸ ಪರ್ವತದಲ್ಲಿ ದೀಪೋತ್ಸವ ಮಾಡಿದಂತಹ ಫಲವನ್ನು ಆ ಮಹರುದ್ರದೇವರು ಎಲ್ಲೋ ಇಲ್ಲ, ಕೈಲಾಸ ಪರ್ವತ ನಾವು ಎಲ್ಲೋ ಇಲ್ಲ, ನಮಗೆ ಕಲ್ಪನೆಗೆ ಬರುತ್ತೆ, ಅಯ್ಯೋ ಅದೆಲ್ಲೋ ಮಾನಸ ಸರೋವರ ಕೈಲಾಸ ಪರ್ವತಕ್ಕೆ ತುಂಬ ದೂರ ಹೋಗ್ಬೇಕ್ರಿ. ಇಲ್ಲ, ನಮ್ಮಲ್ಲಿ ಬ್ರಹ್ಮಾಂಡದಲ್ಲಿ ಏನಿದೆಯೋ ಎಲ್ಲವೂ ಪಿಂಡಾಂಡದಲ್ಲಿದೆ. ನಮ್ಮ ದೇಹದೊಳಗೆ ರುದ್ರದೇವರಿದ್ದಾರೆ. ರುದ್ರದೇವರು ಎಲ್ಲಿದೆಯೋ ಅಲ್ಲಿ ಕೈಲಾಸ ಪರ್ವತ ಇದೆ. ಆಂತರಿಕವಾದಂತಹ ನಕ್ಷತ್ರ ದೀಪ ಹಚ್ಚುವಂತಹ ಸೌಭಾಗ್ಯವನ್ನ ಮಹಿಪತಿದಾಸರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಅವರಿಗೆ ಮೊದಲಿಗೆ ನಮಸ್ಕಾರ ಮಾಡ್ತಾ, ಮೊದಲಿಗೆ ಈಗ ವಿವರಣೆಯನ್ನು ನೋಡೋಣ. ನಕ್ಷತ್ರ ರಮಣ ನಯ್ಯನಿಗೊಲಿದು ಶರವನಿತ್ತೆ ಅಂದ್ರೆ, ನಕ್ಷತ್ರ ಅಂದ್ರೆ ಉತ್ತರ ನಕ್ಷತ್ರ ಅಂತ ತಗೊಳ್ಬೇಕಿಲ್ಲಿ. ಅವಳ ರಮಣ ಯಾರು? ಅಭಿಮನ್ಯು. ಉತ್ತರೆಯ ರಮಣ ಯಾರು? ಅಭಿಮನ್ಯು. ಅಭಿಮನ್ಯುವಿನ ಅಯ್ಯ ಅಂದ್ರೆ ತಂದೆ ಯಾರು? ಅರ್ಜುನ. ಆ ಅರ್ಜುನನಿಗೊಲಿದು ಪಾಶುಪತಾಸ್ತ್ರವನ್ನು ನೀಡಿದೆ ಅಂತ ಹೇಳೋದಕ್ಕೆ ನಕ್ಷತ್ರ ರಮಣ ನಯ್ಯನಿಗೊಲಿದು ಶರವನಿತ್ತೆ. ಮೊದಲಿಗೆ ಆ ಒಂದು ಅರ್ಜುನನಿಗೆ ಪಾಶುಪತಾಸ್ತ್ರವನ್ನ ಕೊಟ್ಟಿದಂತಹ ಸ್ಮರಣೆ ಮಾಡ್ತಿದ್ರೆ, ಪಾಶುಪತಾಸ್ತ್ರವನ್ನ ಕೊಟ್ಟಂತಹ ಮಹರುದ್ರ ದೇವರ ರೂಪವನ್ನ ಮೊದಲಿಗೆ ಮಹಿಪತಿದಾಸರು ಸ್ಮರಣೆ ಮಾಡ್ತಾ ಇದ್ದಾರೆ. ಏನಕ್ಕೆ ರೀ? ಇಲ್ಲಿ ಒಂದು ಓಂಕಾರವೇ ಧನುವಾಗಿದೆ. ನಮ್ಮ ಗುರಿ ಯಾವತ್ತೂ ಭಗವಂತನೆಡೆಗೆ ಇರಬೇಕು. ಆ ಒಂದು ಧನಸ್ಸನ್ನು ಇತ್ತೆ ಅಂದರೆ ಓಂಕಾರ ಪ್ರತಿಪಾದ್ಯನಾದಂತಹ ಭಗವಂತನ ನಾಮಸ್ಮರಣೆಯನ್ನ ಮಹಿಪತಿದಾಸರು ಈ ಒಂದು ರೂಪದವನ್ನು ನೆನೆಯುವ ಮೂಲಕ ನಮಗೆ ಕೊಡ್ತಾ ಇದ್ದಾರೆ. ಮನಸ್ಸಿಗೆ ಅಭಿಮಾನಿ ಮಹರುದ್ರದೇವರು ನಮಗೆ ಕೊಟ್ಬಿಟ್ರು ಪಾಶುಪತಾಸ್ತ್ರ ಅಂದರೆ, ಇನ್ನು ನಮ್ಗೆ ಯುದ್ಧ ಯಾರಲ್ಲಿ ಆ ಒಂದು ಭಗವಂತ ಸರ್ವೋತ್ತಮ ಏನು ಹೇಳ್ತೀವಿ ಅದರ ವಿರುದ್ಧ ವಾದಿಗಳು ಪ್ರತಿವಾದಿಗಳು ಎಲ್ಲ ಇದ್ದಾರೆ. ನಮ್ಮಲ್ಲಿ 21 ಮತಗಳು ಅದರ ಸಂಸ್ಕಾರಗಳು ಕೂತಿದೆ. ಅದರ ಮೇಲೆ ನಮ್ಮ ಯುದ್ಧ ಆಗಬೇಕಾಗಿದೆ. ಇವತ್ತು ಚಿಕ್ಕ ಎರಡು ಈಗ ತಾನೇ ಎಸಳು ಬಿಟ್ಟಿರ್ತಕ್ಕಂತಹ ತುಳಸಿ ಗಿಡದ ಎಲೆಯಂತೆ ನಮ್ಮ ಸಂಸ್ಕಾರ. ಆದರೆ ನಾವು ಆ ದೊಡ್ಡ ಪರ್ವತದಂತೆ ಇರುವ ಅವ್ರ ಜೊತೆಗೆ ನಾವು ಈಗಾಗಲೇ ಸಂಸ್ಕಾರ ರೂಪದಲ್ಲಿ ಕೂತ್ಬಿಟ್ಟಿದೆ. 21 ಮತಗಳ ಒಂದು ದುಷ್ಟ ಪ್ರಭಾವ ನಮ್ಮ ಮನಸ್ಸಿಗಾಗಿದೆ. ಅದರ ವಿರುದ್ಧ ನಾವು ಹೋರಾಡಬೇಕಾದ್ರೆ ಮೊದಲಿಗೆ ಅಸ್ತ್ರ ಬೇಕು. ಅದರಲ್ಲೂ ಸಾಮಾನ್ಯ ಅಲ್ಲ, ಪಾಶುಪತಾಸ್ತ್ರ. ರುದ್ರದೇವರು ಅವತ್ತು ಅರ್ಜುನ ಯಾರು? ಮನೋಭಿಮಾನಿ ಇಂದ್ರದೇವರು ಅಲ್ವಾ? ಅವರಿಗೆ ಮನೋನಿಯಾಮಕರು ರುದ್ರದೇವರು ಅವರು ಕೊಟ್ಟಿದ್ದಾರೆ ಅಂದಮೇಲೆ ಅದು ಖಂಡಿತವಾಗಿ ನಮ್ಮ ಮನಸ್ಸಿಗೆ ಬಲ ತಂದು ಕೊಡುತ್ತೆ ಅಂತ ಹೇಳಿ ಇದೆಲ್ಲವೂ ಪಿಂಡಾಂಡದ ಕುರಿತು ಮಾಡಿರುವಂತಹ ಸ್ತೋತ್ರವಾಗಿದೆ. ಮುಂದೆ ಹೇಳ್ತಾರೆ, ನಕ್ಷತ್ರದೊಲ್ಲಭನ ತಮ್ಮನ ಸುತನ ಸುಟ್ಟೆ. ನಕ್ಷತ್ರ ಅಂದ್ರೆ ಇಲ್ಲಿ ರೇವತಿ ನಕ್ಷತ್ರ ತಗೋಬೇಕು. ರೇವತಿ ವಲ್ಲಭ ಯಾರು? ಬಲರಾಮ. ಬಲರಾಮನ ತಮ್ಮ ಯಾರು? ಕೃಷ್ಣ. ಅವನ ಸುತ ಯಾರು? ಪ್ರದ್ಯುಮ್ನ. ಅಂದ್ರೆ ಪ್ರದ್ಯುಮ್ನ ಯಾರು ಅಂದ್ರೆ ಕಾಮ. ಆ ಕಾಮನನ್ನ 3ನೇ ಕಣ್ಣಿನಿಂದ ಸುಟ್ಟಂತಹ ಮಹರುದ್ರದೇವರ ರೂಪವನ್ನ ಮೊದಲಿಗೆ ಪಾಶುಪತಾಸ್ತ್ರ ಕೊಟ್ಟರು. ಎರಡನೆಯಲ್ಲಿ ಆ ಒಂದು ತ್ರಿನೇತ್ರ ಸುಟ್ಟಂತಹ ಕಾಮನನ್ನ ತನ್ನ 3ನೇ ಕಣ್ಣಿನಿಂದ ಸುಟ್ಟಂತಹ ಆ ರುದ್ರದೇವರನ್ನ ನಮ್ಮ ಮನಸ್ಸಿಗೆ ತಂದು ಕೊಡ್ತಾ ಇದ್ದಾರೆ. ಅವರನ್ನ ಈ ರೀತಿ ನೀವು ಸ್ತೋತ್ರ ಮಾಡಿ. ನಕ್ಷತ್ರ ಅಂದ್ರೆ ರೇವತಿ. ನಾನು ಮೊದಲಿಗೆ ಹೇಳಿದೆ, ನಕ್ಷತ್ರ ಅಂದ್ರೆ ಭಗವಂತ ಅಂತಾನೆ ನಾವು ತಿಳಿಬೇಕು. ಕ್ಷತ್ರ ಅಂದ್ರೆ ಪಾಲಕ, ಅಂದ್ರೆ ಇಲ್ಲ, ಪಾಲಕರಹಿತನಾದವನು ಭಗವಂತ. ನನ್ನ ಬಿಂಬರೂಪಿ ಭಗವಂತನೇ ರೇವತಿ. ಅವನ ಹೆಸರೇ
ರೇವತಿ ನಕ್ಷತ್ರ ಅಂದರೆ ಭಗವಂತನ ಹೆಸರು ಅಂತ ತಿಳಿಬೇಕು. ನಕ್ಷತ್ರ ಅನ್ನೋದೇ ಅವನ ಹೆಸರು. ನಕ್ಷತ್ರ ದೀಪ ಅಂತಂದರೆ ಬಿಂಬನ ಸ್ಮರಣೆಯೊಂದಿಗೆ ಹಚ್ಚುವಂತಹ ಜ್ಞಾನದ ದೀಪ ಅಂತ ಮಹಿಪತಿ ದಾಸರು ಹೇಳ್ತಾರೆ. ಕಾಮನನ್ನು ಸುಡಬೇಕು. ಎಂಥ ಕಾಮನೆ ರೀ! ಕಾಮನ ಸಂತತಿಗೆ ಒಂದು ವಿರೋಧವಾದಂತಹ, ಸಂತತಿ ಬೇಕು ಅಂದರೆ ಕಾಮ ಬೇಕೇ ಬೇಕು. ಆದರೆ ಅಂಥ ಕಾಮನೆಯ ಸುಡ್ತಾ ಇಲ್ಲ. ರುದ್ರದೇವರು ಸಂತತಿಯನ್ನು ಪಡೆಯೋದಕ್ಕಾಗಿ ಇರುವಂತಹ ಕಾಮನೆಯನ್ನಲ್ಲ, ನಮಗೆ ಅದಕ್ಕೆ ವಿರುದ್ಧವಾದಂತಹ, ಸಾಧನೆಗೆ ವಿರುದ್ಧವಾದ ಕಾಮನೆಗಳು ನಮಗೆ ಬರ್ತಿದೆಯಲ್ಲ, ರಾಜಸ ತಾಮಸ ಕಾಮನೆಗಳು, ಅದನ್ನು ಸುಡುವಂತಹ ರುದ್ರದೇವರನ್ನ ನಮ್ಮ ಮುಂದೆ ತಂದು ನಿಲ್ಲಿಸಿ ಬಿಂಬನ ಮುಂದೆ ಹೇಳ್ತಾರೆ ನಕ್ಷತ್ರದೊಲ್ಲಭನ. ನಕ್ಷತ್ರದೊಲ್ಲಭ ಅಂದರೆ ರೇವತಿ ನಕ್ಷತ್ರದ ವಲ್ಲಭ ಅಂದರೆ ಯಾರು? ಬಲರಾಮ. ಬಲರಾಮನ ತಮ್ಮ ಶ್ರೀಕೃಷ್ಣ. ಅವನ ಸುತ ಪ್ರದ್ಯುಮ್ನ ಕಾಮನನ್ನ ಮೂರನೇ ಕಣ್ಣಿನಿಂದ ಸುಟ್ಟೆ ನೀನು. ಅಂತಹ ಮಹಾರುದ್ರದೇವರೇ ನಮ್ಮ ಮನಸ್ಸಿಗೂ ನಿಯಾಮಕರಾಗಿದ್ದಾರೆ. ಆ ದುಷ್ಕಾಮನೆಗಳನ್ನು ನೀವು ಸುಟ್ಟು ಹಾಕಿ. ಮೂರನೇದು ನಕ್ಷತ್ರ ಇಲ್ಲದವನ ವೈರಿ ಗಮನನ ತಾತ ಅಂತ ಹೇಳ್ತಾರೆ. ನಕ್ಷತ್ರ ಅಂದರೆ ಶ್ರವಣ ನಕ್ಷತ್ರ ಅಂತ ತಗೋಬೇಕು. ಪ್ರತ್ಯೇಕ ಶ್ರವಣೇಂದ್ರಿಯವಿಲ್ಲದಂತಹ ಒಂದು ಪ್ರಾಣಿ ಯಾವುದು ಅಂದರೆ ಸರ್ಪ. ಅದಕ್ಕೆ ಶ್ರವಣೇಂದ್ರಿಯ ಅನ್ನೋದು ಇಲ್ಲ. ಹಾಗೆ ಅದರ ವೈರಿ ಯಾವುದು? ನವಿಲು. ಅದರ ಮೇಲೆ ಗಮನ ಮಾಡುವವನು ಷಣ್ಮುಖ. ಅವನ ತಾತ ಅಂದರೆ ತಂದೆ ಅಂತರ್ಥ. ತಾತ ಅಂದರೆ ಸಂಸ್ಕೃತದಲ್ಲಿ ತಂದೆ ಅಂತ ಕರೀತಾರೆ. ನಕ್ಷತ್ರ ಇಲ್ಲದವನ ವೈರಿ ಗಮನನ ತಾತ. ನೋಡಿ, ಇದು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನೀನು ಯಾರ ತಂದೆಯಾಗಿದ್ಯಾ? ನೋಡಿ, ಇಲ್ಲಿ ಷಣ್ಮುಖ ನಮಗೆ ದೇವ ಸೇನಾಧಿಪತಿ ಅಂತ ಕರೀತಾರೆ. ದೇವತೆಗಳ ಸೇನಾಧಿಪತಿ ಯಾರು ಅಂದರೆ ಷಣ್ಮುಖ. ಆ ಷಣ್ಮುಖನನ್ನು 6 ಜನ ತಾಯಿಯರು ಸಲಹುತ್ತಾರೆ. ಹಾಗೆ ನಮ್ಮ ಒಂದು ಸೈನ್ಯಕ್ಕೆ ಒಬ್ಬ ಅಧಿಪತಿ ಬೇಕಲ್ಲ. ನಮಗೆ ಸೈನ್ಯ ಒಂದು ತತ್ವಾಭಿಮಾನಿ ದೇವತೆಗಳು ನಮಗೆ ಸೈನ್ಯದಂತೆ ಇದ್ದಾರೆ. ಅದಕ್ಕೆ ಅಧಿಪತಿಗಳು ಯಾರು ಅಂದರೆ ಷಣ್ಮುಖ. ಷಣ್ಮುಖನ ತಂದೆ ನೀನಾಗಿದೆಯಾ, ಸೇನಾಧಿಪತಿಗೂ ಮುಖ್ಯಸ್ಥನಾಗಿದೆಯಾ ನೀನು ಅಂದರೆ. ಪ್ರತ್ಯೇಕ ಶ್ರವಣೇಂದ್ರಿಯ ಇವಿಲ್ಲದ್ದು ಸರ್ಪ, ಅದರ ವೈರಿ ನವಿಲು. ಆದರೆ ಶ್ರವಣೇಂದ್ರಿಯ ಕೊಟ್ಟಿದ್ದಾನೆ ಭಗವಂತ, ಆದರೆ ಅದನ್ನು ನಾವು ಜೀವ ಜಡಗಳಿಗಾಗಿ ಉಪಯೋಗಿಸ್ತಾ ಇದ್ದೀವಿ. ಭಗವಂತನಿಗಾಗಿ ಶ್ರವಣೇಂದ್ರಿಯದು ನಡೀತಾ ಇಲ್ಲ ನಮ್ಮ ಜೀವನದಲ್ಲಿ. ನಮಗೆ ಕೊಟ್ಟಿದ್ದರು, ಅದು ನಮಗೆ ನಡೀತಾ ಇಲ್ಲ. ಬಿಂಬನನ್ನ ಸ್ತೋತ್ರ ಮಾಡ್ತಿದ್ದಾರೆ ಮಹಿಪತಿದಾಸರು. ಇಂತಹ ಒಂದು ನವಿಲಿನ ಮೇಲೆ ಗಮನ ಮಾಡುವವನು ಷಣ್ಮುಖ. ಸೇನಾಧಿಪತಿಯನ್ನ ಸ್ಮರಣೆ ಮಾಡಿ ಆ ಸೇನಾಧಿಪತಿಯ ರೂಪದಲ್ಲಿ ಇರ್ತಕ್ಕಂಥವನು ನಮ್ಮ ಬಿಂಬರೂಪಿ ಭಗವಂತನೇ ಆಗಿದ್ದಾನೆ. ಷಣ್ಮುಖನಲ್ಲಿ ನನ್ನ ಬಿಂಬರೂಪಿ ಭಗವಂತ ಆ ರೂಪ ಇದೆ ಅಂತ ಹೇಳ್ತಾ ಆ ರೂಪವನ್ನ ಸ್ಮರಣೆ ಮಾಡಿ ಅದರ ತಾತ ನೀನು. ಷಣ್ಮುಖನ ತಂದೆ, ತಾತ ಅಂದ್ರೆ ಸಂಸ್ಕೃತದಲ್ಲಿ ತಂದೆ ಅಂತ ಕರೀತಾರೆ. ಅದರಿಂದ ನಕ್ಷತ್ರ ಇಲ್ಲದವನ ವೈರಿ ಗಮನನ ತಾತ ನೀನಾಗಿದೆಯಾ. ನನಗೆ ಸೈನ್ಯಾಧಿಕಾರಿ ಬೇಕು, ಆ ಒಂದು ಯುದ್ಧ ಮಾಡೋದಕ್ಕೆ ಪಾಶುಪತಾಸ್ತ್ರ ಕೊಟ್ಟೆ. ಆದರೆ ಇಲ್ಲಿ ಅವನು ಒಂದು ಅಧಿಕಾರಿ ಬೇಕಲ್ಲ, ಅದು ಮುಂದೆ ನಿಂತು ಯುದ್ಧ ಮಾಡೋರು ಯಾರು ಅಂದರೆ ನೀನು. ಈ ಯುದ್ಧ ಮಾಡೋದಿರಲಿ, ಯುದ್ಧಕ್ಕೆ ಮನಸ್ಸೂ ಮಾಡದೇ ಇರ್ತಕ್ಕಂಥವನು ಈ ಜೀವ. ಅವನಿಗೆ ಯಾವುದೇ ರೀತಿಯ ಬಲ ಇಲ್ಲ. ಅಂದರೆ ಇಷ್ಟೆಲ್ಲ ಬಲ ನಮ್ಮ ಮನಸ್ಸಿಗೆ ತಂದು ಕೊಡ್ತಿದ್ದಾರೆ ಮಹಿಪತಿದಾಸರು. ನಕ್ಷತ್ರ ಕಾಂತ ಧರನೆ ಅಂತ ಕರೀತಾರೆ. ನಕ್ಷತ್ರ ಅಂದರೆ ರೋಹಿಣಿ ನಕ್ಷತ್ರ ಅಂತ ತಗೋಬೇಕು. ರೋಹಿಣಿಯ ಕಾಂತ ಯಾರು? ಚಂದ್ರ. ಚಂದ್ರನನ್ನ ತಲೆಯಲ್ಲಿ ಧರಿಸಿದವನೇ ಅಂತ ಹೇಳಿ ಅರ್ಥ. ನಕ್ಷತ್ರ ಕಾಂತ ಧರನೆ ಅಂದರೆ ರೋಹಿಣಿಯ ಕಾಂತ. ನಕ್ಷತ್ರ ಅಂದರೆ ರೋಹಿಣಿಯ ಕಾಂತ ಅಂದರೆ ಚಂದ್ರನನ್ನ ತಲೆಯಲ್ಲಿ ಧರಿಸಿರ್ತಕ್ಕಂಥವನು. ಏಕೆಂದರೆ ಚಂದ್ರ ನಮ್ಮ ಮನಸ್ಸಿಗೂ ಅಭಿಮಾನಿಯಾಗಿದ್ದಾನೆ. ಅಂಥ ಮನಸ್ಸಿಗೆ ಅಭಿಮಾನಿಯನ್ನ ತನ್ನನ್ನು ಇಟ್ಕೊಂಡಿದ್ದಾನೆ. ಅಂದರೆ ತಲೆಯ ಮೇಲೆ ಸತ್ಕಾಮನೆಯನ್ನ ತನ್ನ ಯಾವಾಗಲೂ ಭಗವಂತನ ಪಾದೋದಕ ಆ ಒಂದು ಗಂಗೆಯನ್ನ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಅಂದರೆ ಜೊತೆಗೆ ಗಂಗೆಯನ್ನು ಆ ಚಂದ್ರನನ್ನು ಇಟ್ಕೊಂಡಿದ್ದಾನೆ. ಅಂದರೆ ಮನಸ್ಸು ಹಿಡಿತದಲ್ಲಿ ಬರೋದಕ್ಕೆ ಆ ರುದ್ರದೇವರನ್ನ ಈ ರೀತಿ ಚಿಂತನೆ ಮಾಡು. ಗಂಗೆಯನ್ನ ನಾವು ಇವತ್ತು ಗಂಗಾ ಸ್ನಾನ ಮಾಡಿದ್ದೀವಿ. ನಿನ್ನೆ ಗಂಗಾ ಪೂಜೆ ಮಾಡಿದ್ವಿ, ಇವತ್ತು ಗಂಗಾ ಸ್ನಾನ ಮಾಡಿದ್ದೀವಿ ಬೆಳಗ್ಗೆದ್ದು. ಆ ಗಂಗಾ ಸ್ನಾನ ಮಾಡುವಾಗ ಆ ಗಂಗೆ ಅಂದಾಗ ನಮ್ಮ ಮನಸ್ಸಿಗೆ ತಟ್ಟನೆ ಬರಬೇಕಾದದ್ದೇನು? ಹರಿಯ ಪಾದೋದಕ ಮತ್ತೆ ಬ್ರಹ್ಮದೇವರ ಕರಸ್ಪರ್ಶವನ್ನ ಹೊಂದಿದ್ದಾಳೆ. ಭಗವಂತನ ಪಾದಸ್ಪರ್ಶ, ಬ್ರಹ್ಮದೇವರ ಕರಸ್ಪರ್ಶ, ರುದ್ರದೇವರ ಶಿರಸ್ಪರ್ಶ, 3 ಸ್ಪರ್ಶಗಳನ್ನು ಹೊಂದಿರತಕ್ಕಂತಹ ಗಂಗಾ ಅಂದಾಗ ನಮಗೆ ಗೊತ್ತೇ
ಗೊತ್ತಿಲ್ಲದಂತೆ ಆ ಒಂದು ನೀರು ಅಂತ ಸಾಮಾನ್ಯ ನೀರಲ್ಲ, ಇವತ್ತು ಎಂಥ ನೀರಿನಲ್ಲಿ ಸ್ನಾನ ಮಾಡಿದ್ರು ಇವತ್ತು ಗಂಗೆ ಅದರಲ್ಲಿ ಸನ್ನಿಹಿತಳಾಗಿರ್ತಾಳೆ. ಹೀಗಾಗಿ ಆ ನೀರಿನಲ್ಲಿ ಸ್ನಾನ ಮಾಡುವಾಗ ಪವಿತ್ರ ಭಗವಂತನ ಪಾದೋದಕ ಇದು ಬ್ರಹ್ಮದೇವರ ಕರಸ್ಪರ್ಶವನ್ನು ಪಡೆದಿದೆ. ಜೊತೆಗೆ ರುದ್ರದೇವರ ಶಿರಸ್ಪರ್ಶ ಅಂದರೆ ಚಂದ್ರದೇವರ ಸ್ಪರ್ಶವನ್ನು ಪಡೆದಿದೆ ಅಂತ ತಿಳಿಬೇಕು. ಚಂದ್ರ ಮನಸ್ಸಿಗೆ ನಿಯಾಮಕ. ಆ ಒಂದು ಇಂದ್ರ ಕಾಮರು ಮನಸ್ಸಿಗೆ ಅಭಿಮಾನಿಗಳು. ಚಂದ್ರನು ಮತ್ತೆ ಮನಸ್ಸಿಗೆ ಮನಕ್ಕಾರಕ ಚಂದ್ರ ಅಂತ ನಾವು ಜಾತಕ ನೋಡುವಾಗ ಹೇಳ್ತೀವಿ. ಹಾಗೆ ಚಂದ್ರನನ್ನ ನಾವು ತಂಪು ಅಂತ ಹೇಳ್ತೀವಿ. ಮನಸ್ಸು ನೂರಾರು ಉದ್ವೇಗಗಳಿಂದ ನಮ್ಮ ಮನಸ್ಸು ಕಲುಷಿತವಾಗಿರುತ್ತೆ. ಅದಕ್ಕೆ ನೋಡಿ, ಸ್ನಾನ ಮಾಡಿದ್ರೆ ನಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಶಕ್ತಿ ಬರುತ್ತೆ. ದೇಹಕ್ಕಲ್ಲ, ಮನಸ್ಸಿಗೆ ಶಕ್ತಿ ಬರುತ್ತೆ. ಪ್ರತಿಯೊಂದು ಕ್ರಿಯೆಯಲ್ಲಿ ಇವತ್ತು ಋಷಿಪಂಚಮಿ ಮಾಡುವಾಗಿರ್ಬೋದು, 108 ಸ್ನಾನ ಮಾಡಿಸ್ತಾರೆ. ಅಂದರೆ ಮುಖ್ಯವಾದಂತಹ ಒಂದು ಪೂಜೆ ಮಾಡುವಾಗ ಮೊದಲು ಸ್ನಾನಕ್ಕೆ ಮಹತ್ವ. ಇವಾಗ ಕಾರ್ತೀಕ ಮಾಸ ಸ್ನಾನಕ್ಕೆ ಮಹತ್ವ. ಏನಕ್ಕೆ ಅಂದರೆ ಮನಸ್ಸು ಶುದ್ಧಿ ಆಗಬೇಕು. ಆ ಒಂದು ದೇಹದ ಶುದ್ಧಿಯ ಜೊತೆಗೆ ಮನಸ್ಸು ಶುದ್ಧಿ ಆಗಬೇಕು. ಅಮ್ಮ ಮ್ಯೂಟ್ ಮಾಡ್ಕೋತೀರಾ? ಮನಸ್ಸು ಶುದ್ಧಿ ಆಗಬೇಕು. ಆ ಮನಸ್ಸು ಶುದ್ಧಿ ಆಗಬೇಕು ಅಂದರೆ ದೀಪ ಬೆಳಗಬೇಕು. ಹೋಗ್ತೀನಿ ಸುಮ್ಮನೆ ಯಾರಿಲ್ಲ ನಿಮಗೆ. ನಾನು 9ನೇ ತಾರೀಕು ಮಾಡಿದ್ದೀನಿ. ಬಂದೆ ಮಾಡಿದ್ದೀನಮ್ಮ. ಇಲ್ಲ ಬನ್ನಿ. ಅಂದರೆ ಆ ಒಂದು ಚಂದ್ರನನ್ನ ತಲೆಯಲ್ಲಿ ಧರಿಸಿದವನೇ. ಚಂದ್ರ ನಮಗೆ ತಂಪಾದ ಉದ್ವೇಗರಹಿತವಾದಂತಹ ಮನಸ್ಸು, ಸಾಧನೆಯಲ್ಲಿ ಉದ್ವೇಗರಹಿತವಾದಂತಹ ಮನಸ್ಸು. ಇವಾಗ ನಮಗೆ ಈ ಕ್ಷಣ ನೋಡಿ, ನಾವು ಈ ನಕ್ಷತ್ರ ಕಾಂತ ಧರಣೆ ಅಂತ ಸ್ಮರಣೆ ಮಾಡ್ತಿದ್ವಿ. ಆದರೆ ಇವಾಗ ಏನೋ ಒಂದು ಶಬ್ದ ಬಂತು ಅಂದರೆ ನಾನು ತಕ್ಷಣ ಹೇಳ್ತೀನಿ ಮ್ಯೂಟ್ ಮಾಡ್ಕೊಳ್ಳಿ ಅಂತ. ಆದರೆ ಅಲ್ಲಿವರೆಗೂ 1 ನಿಮಿಷ 2 ನಿಮಿಷ ಕಾಯುವಂಥ ಪೇಷನ್ಸ್ ಕೊಟ್ನಲ್ಲ, ಇದೇ ನಮಗೆ ರುದ್ರದೇವರು ಮಾಡಿರೋ ಅನುಗ್ರಹ, ಈ ಕ್ಷಣ ಮಾಡಿರೋ ಅನುಗ್ರಹ. ಯಾಕಂದರೆ ಸಮಾಧಾನ ಇರಬೇಕು. ನಮಗೆ ಒಂದು ಬಲು ಬೇಗ ಸಿಟ್ಟು ಬರ್ತಿರುತ್ತೆ, ಬಲು ಬೇಗ ಉದ್ವೇಗ ಆಗ್ತಿರುತ್ತೆ. ಆದರೆ ಯಾವುದೇ ಆಗಲಿ ಅದನ್ನು ಸಮಾಧಾನವಾಗಿ ಎದುರಿಸುವಂತಹ ಶಕ್ತಿಯನ್ನು ಕೊಡೋದು ಯಾರು ಅಂದರೆ ಚಂದ್ರ. ಅದಕ್ಕೆ ಮೊದಲು ಚಂದ್ರ ಯಾವ ಒಂದು ಮನೆಯಲ್ಲಿದ್ದಾನೆ ಅಂತ ನೋಡ್ತಾರೆ. ಚಂದ್ರ ಬಹಳ ನಮಗೆ ಮನಕಾರಕ. ಮೊದಲಿಗೆ ಸೂರ್ಯ ಚಂದ್ರರ ಗತಿ ನಮ್ಮ ಜಾತಕ ನೋಡುವಾಗಲೇ ಅವೆರಡನ್ನೂ ನೋಡ್ತಾರೆ. ನಕ್ಷತ್ರ ಕಾಂತ ಧರಣೆ ಅಂದರೆ ಚಂದ್ರನನ್ನ ತಲೆಯಲ್ಲಿ ಧರಿಸಿದವನೇ ಅಂತ ಅರ್ಥ. ಮುಂದೆ ನಕ್ಷತ್ರ ಜಾತ ನಗ್ರಜನ ಮಸ್ತಕವ ತರಿದೆ ಅಂತ ಹೇಳ್ತಾರೆ. ನಕ್ಷತ್ರ ಅಂದರೆ ಇಲ್ಲಿ ಕೃತ್ತಿಕಾ ನಕ್ಷತ್ರವನ್ನ ತಗೋಬೇಕು. ಕೃತ್ತಿಕಾದಿ 6 ತಾಯಂದಿರ ಹಾಲನ್ನು ಕುಡಿದವನು ಕಾರ್ತಿಕೇಯ. ಅವನ ಅಗ್ರಜ ಯಾರು? ಗಣಪತಿ. ಅವನ ಮಸ್ತಕವನ್ನ ತರಿದು ಗಜಶಿರವನ್ನು ಕರುಣಿಸಿದವನೇ ಅಂತ ಅರ್ಥ ಮರುದ್ರದೇವರಿಗೆ ಹೇಳ್ತಿದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ, ನಕ್ಷತ್ರ ಜಾತ ನಗ್ರಜನ ಮಸ್ತಕವ ತರಿದೆ ಅಂದ್ರೆ ಇಲ್ಲಿ ನಕ್ಷತ್ರ ಅಂದ್ರೆ ಕೃತ್ತಿಕಾ ನಕ್ಷತ್ರ. ಅದರಿಂದ ಜಾತ ಯಾರು? ಕೃತ್ತಿಕಾದಿ 6 ತಾಯಂದಿರ ಹಾಲು ಕುಡಿದು ಹುಟ್ಟಿದವನು ಯಾರು? ಕಾರ್ತಿಕೇಯ, ಷಣ್ಮುಖ. ಅವನ ಅಗ್ರಜ ಯಾರು? ಗಣಪತಿ. ಅವನ ಮಸ್ತಕವನ್ನ ತರಿದು ಅವನಿಗೆ ಗಜಶಿರವನ್ನ ಕರುಣಿಸಿದವನೇ. ಅಂದ್ರೆ ಈ ಒಂದು ಸಂಹಾರ ರೂಪವನ್ನ ಯಾಕೆ ಇಲ್ಲಿ ಇವರು ನಮ್ಮ ಮಹಿಪತಿದಾಸರು ಸ್ಮರಣೆ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸಂಹಾರ ರೂಪವನ್ನ ಈಗ ಇದು ಪಾಲನೆ ಮಾಡುವಂತಹ ಒಂದು ಕಾಲ ನಮ್ದು. ನಾವು ಸಂಹಾರ ರೂಪವನ್ನ ಯಾಕೆ ಮಾಡಬೇಕು ಅಂದ್ರೆ, ಈ ನೋಡಿ, ಶಿರವನ್ನ ತರಿದವನೇ ಅಂದ್ರೆ ನಮ್ಮ ಇಡೀ ಜ್ಞಾನೇಂದ್ರಿಯಗಳು ಅಂತ. ಶಿರ ಅಂದ್ರೆ ಎಲ್ಲ ಜ್ಞಾನೇಂದ್ರಿಯಗಳೆಲ್ಲ ಜೀವ ಜಡರ ಪರವಾಗಿ ಹೊಟ್ಟೋಗ್ತಾ ಇದೆ. ಅಂಥ ಜೀವ ಜಡರ ಪರವಾಗಿ ಅಂದ್ರೆ ಕೇಳೋದು, ನೋಡೋದು, ಮಾತಾಡೋದು, ಪ್ರತಿಯೊಂದು ನಾವು ಇಲ್ಲ ಜೀವರ ಬಗ್ಗೆ ಮಾತಾಡ್ತೀವಿ, ಇಲ್ಲ ಜಡದ ಬಗ್ಗೆ ಮಾತಾಡ್ತೀವಿ. ದೇವನ ಬಗ್ಗೆ ಮಾತಾಡು ಅಂದ್ರೆ ನಮಗೆ ಸಮಯನೇ ಇಲ್ಲ ರೀ. ಬೆಳಗ್ಗೆಯಿಂದ ರಾತ್ರಿವರೆಗೂ ಸಮಯ ಇಲ್ಲ. ಅಲ್ಲ, 24 ಗಂಟೆ ಕೊಟ್ಟಿದ್ದಾನೆ. ಎಲ್ಲವನ್ನ ಬಿಟ್ರೆ ಈ ಎಲ್ಲ ಕೆಲಸಗಳು, ಇವತ್ತು ನಾನು ಪಾತ್ರೆ ತೊಳಿಲಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ, ಯಾರೋ ಬಂದು ಪಾತ್ರೆ ತೊಳೆದು ಹೋಗ್ತಾರೆ. ಇವತ್ತಿನ ನಾನು ಅಡುಗೆ ಮಾಡೋಕೆ ಆಗಲ್ಲಪ್ಪ ನನಗೆ ಅಂದರೆ ಯಾರೋ ಬರ್ತಾರೆ, ಒಂದು ಅಡುಗೆಯವ್ರು ಬರ್ತಾರೆ, ಅಡುಗೆ ಮಾಡಿಟ್ಟು ಹೋಗ್ತಾರೆ. ಯಾವುದೂ ನಿಲ್ಲಲ್ಲ ರೀ. ಆದರೆ ಎಲ್ಲವನ್ನ ನಾವು ಬೇರೆಯವ್ರ ಕಡೆಯಿಂದ ಮಾಡಿಸ್ಬೋದು. ಆದರೆ ಇವತ್ತು ನಾನೊಂದು ಸ್ವಲ್ಪ ಓದ್ಬೇಕ್ರಿ, ನನಗೆ ಇವತ್ತು ಟೈಮ್ ಇಲ್ಲ, ನೀವು ಓದ್ಬಿಡಿ ಅಂತಂದರೆ, ಅಥವಾ ನಾವು ಇವತ್ತು ಊಟ ಮಾಡಿಲ್ಲ, ಈಗ ನಂಗೆ ಸಮಯ ಇಲ್ಲ ರೀ ಊಟ ಮಾಡೋಕ್ಕೆ, ನೀವು ಒಂಚೂರು ಊಟ ಮಾಡಿಬಿಡಿ, ನಾನು ಊಟ ಮಾಡ್ದಂಗೆ ಆಗತ್ತೆ ಅಂತ ಹೇಳ್ತೀವಾ? ಇಲ್ಲ. ಹಾಗೆ ಸ್ವಲ್ಪ ನೋಡಿ, ನನಗೆ ಉಸಿರಾಡಕ್ಕೆ ಟೈಮ್ ಇಲ್ಲ, ಇವತ್ತು ನೀವು ಒಂಚೂರು ಉಸಿರಾಡ್ಬಿಡಿ ನನ್ನ ಪರವಾಗಿ ಅಂದರೆ ಸಾಧ್ಯವೇ?
ಹಾಗೆ ಸಾಧನೆಯೂ ಅಷ್ಟೇ. ನಮ್ಮ ಸಾಧನೆ ನಾವೇ ಮಾಡಬೇಕು, ನಮ್ಮ ಸಮಯ ನಾವೇ ಹೊಂದಿಸ್ಕೋಬೇಕು. ನೂರಾರು ವಿಷಯಕ್ಕೆ, ನೂರಾರು ಜೀವರ ಬಗ್ಗೆ ಮಾತಾಡೋಕ್ಕೆ ನಮಗೆ ಸಮಯ ಇದೆ, ನೂರಾರು ಜಡದ ಬಗ್ಗೆ ತಿಳಿದುಕೊಳ್ಳೋಕ್ಕೆ ನಮಗೆ ಸಮಯ ಇದೆ. ಆದರೆ ದೇವನ ಬಗ್ಗೆ ನಮಗೆ ಇಂಥ ಒಂದು ದೇಹವನ್ನು ಕೊಟ್ಟು ಒಳಗಡೆ ನಿಂತು ತತ್ವಾಭಿಮಾನಿಗಳಿಂದ ಕೆಲಸ ಮಾಡಿಸಿ ನಮಗೆ ಸಾಧನೆಗಾಗಿ ಕೊಟ್ಟಿರ್ತಕ್ಕಂಥ ದೇಹದಲ್ಲಿರೋ ಬಿಂಬನನ್ನು ಸ್ಮರಣೆ ಮಾಡೋಕ್ಕೆ ನಮಗೆ ಸಮಯ ಇಲ್ಲ ಅಂತ ಹೇಳ್ತೀವಿ. ಆ ಸಮಯ ಇಲ್ಲ ಅನ್ನುವವರಿಗೆ ಇದು ಒಂದು ವಜ್ರಾಯುಧದಂತೆ ಕೊಡುವಂಥ ಪೆಟ್ಟಿನಂತೆ ಕೊಡ್ತಾರೆ ಮಹಿಪತಿದಾಸರು. ನೀವು ನಕ್ಷತ್ರ ಜಾತ ನಗ್ರಜನ ಮಸ್ತಕವ ತರಿದೆ. ಹೌದು ಸ್ವಾಮಿ, ಯಾವ ಜ್ಞಾನೇಂದ್ರಿಯಗಳಿಂದಲೂ ನಿನ್ನನ್ನು ನಾನು ತಿಳಿದಿಲ್ಲ ಅಂತ ನೀನು ಪಶ್ಚಾತ್ತಾಪದಿಂದ ಬಂದರೆ ಗುರುಗಳು ಹೇಳ್ತಾರೆ, ಇಂಥ ರೂಪವನ್ನು ನೀನು ಸ್ಮರಣೆ ಮಾಡು, ಮಹರುದ್ರ ದೇವರ ರೂಪವನ್ನು ಸ್ಮರಣೆ ಮಾಡು. ಅವರು ನಿನಗೆ ಈ ಏನೇನು ಹೊರಗಡೆ ಹೋಗ್ತಾ ಇದೆ ಎಲ್ಲವೂ ಅದೆಲ್ಲವನ್ನು ಶಿರಶ್ಛೇದನ ಅಂತ ಹೇಳ್ತಾರೆ. ರುಂಡ ಮುಂಡಗಳನ್ನು ಈಗ ಶಿಕ್ಷೆ ಕೊಡ್ಬೇಕಾದ್ರೆ ಶಿರಶ್ಛೇದನ ಮಾಡಿಬಿಡಿ ಇರ್ತಾರೆ. ಅಂದರೆ ಏನು, ಬರೀ ಆ ಒಂದು ತಲೆಯನ್ನು ಕಡಿಯೋದು ಅಂತ ಅರ್ಥ ಅಲ್ಲ. ಆ ಜ್ಞಾನೇಂದ್ರಿಯಗಳೆಲ್ಲ ಬೇರೆ 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 ಕಡೆ ಹೋಗ್ತಾ ಇದೆಯಲ್ಲ, ಆ ಒಂದು ಶತ್ರುವಿನ ಸಂಹಾರ ಅಲ್ಲ, ಶತ್ರುತ್ವದ ಸಂಹಾರ ನಮಗೆ ಅತ್ಯಂತವಾಗಿ ಬೇಕಾಗುವಂಥದ್ದು ಈ ಇಂದ್ರಿಯಗಳು. ಆದರೆ ಅದು ನಮಗೆ ತರಿಯೋದು ಅಂದರೆ ಏನರ್ಥ? ಇಂದ್ರಿಯಗಳನ್ನಲ್ಲ, ಇಂದ್ರಿಯಗಳು ಯಾವ ಕಡೆ ಹೋಗ್ತಿದೆ ಅದನ್ನು ಕಟ್ ಮಾಡಿ ಅದನ್ನು ದೇವನ ಕಡೆ ಹೋಗಿಸುವಂಥದ್ದು ಮಹರುದ್ರ ದೇವರ ಕೆಲಸ. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳ್ತಾರೆ. ನಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣ. ನಮಗೆ ಎಲ್ಲದಕ್ಕೂ ಸಮಯ ಇದೆ, ಪ್ರತಿಯೊಬ್ಬರಿಗೂ ಜೀವರಿಗೆಲ್ಲ ಸಮಯ ಕೊಡ್ತೀವಿ, ಆ ಒಂದು ಜಡಕ್ಕೂ ಸಮಯ ಕೊಡ್ತೀವಿ. ಇದು ಹೆಂಗಾಯಿತು? ಸೈನ್ಸ್ ಎಲ್ಲ ಓದ್ತಾ ಇರ್ತೀವಿ, ಮ್ಯಾಥಮ್ಯಾಟಿಕ್ಸ್ ಓದ್ತಾ ಇರ್ತೀವಿ, ಅದಕ್ಕೆ ನಮಗೆ ತುಂಬ ಸಮಯ ಇದೆ. ಯಾಕೆಂದರೆ ಅದು ನಮಗೆ ಬೇಕು ರೀ, ನಾವು ಜೀವನ ಮಾಡೋಕ್ಕೆ ಆ ವಿದ್ಯೆ ನಮಗೆ ಬೇಕೇ ಬೇಕು, ಆಯಿತು. ಆದರೆ ಅದಕ್ಕೆ ಒಂದು 2 hours ಸಮಯ ಕೊಟ್ಟರೆ ಇದಕ್ಕೊಂದು 15 ನಿಮಿಷ ನಾವು ಸಮಯ ಕೊಟ್ವಿ ಅಂದರೆ ದೇವನಿಗಾಗಿ. ಅಂದರೆ ನಾವು ಏನು ಓದುತ್ತೀವಿ, ಏನು ಬರಿತೀವಿ, ಏನು ಕೆಲಸ ಮಾಡ್ತೀವಿ ಅದರಲ್ಲೇ ಭಗವಂತನ ಸ್ಮರಣೆ ಮಾಡಬೇಕೆ ಹೊರತು ನಾವು ಅದನ್ನು ಬೇರೆ 15 ನಿಮಿಷ ನಾನು ದೇವ್ರ ಸ್ಮರಣೆ ಮಾಡಿ ಅವನನ್ನು ಮತ್ತೆ ನಾಳೆವರೆಗೂ ಅವನ ಪಕ್ಕದಲ್ಲಿ ಇರ್ತೀನಿ ಅನ್ನೋಕ್ಕೆ ಹೋಗಬಾರ್ದು. ಒಳಗಡೆನೇ ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲಿಯೇ ದೇವರ ಸ್ಮರಣೆ ನಮಗೆ ಬರ್ತಾ ಹೋಗಬೇಕು ಅನ್ನೋದನ್ನು ಆ ಮಸ್ತಕವ ತರಿದೆ ಅನ್ನೋದ್ರಿಂದ ಆ ಒಂದು ಸಂಹಾರ ರೂಪವನ್ನು ನರಸಿಂಹದೇವರು ನಮಗೆ ದುರಿತಾದಿ ನಿವೃತ್ತಯೇ, ಎಂತಹ ದುರಿತ ಬಂದರೂ ನರಸಿಂಹದೇವರ ಸ್ಮರಣೆ, ನರಸಿಂಹನ ಒಂದು ಅಧಿಷ್ಠಾನದಂತೆ ಇರೋರೆ ಮಹರುದ್ರ ದೇವರು ಅಂತ ಹೇಳ್ತಾ ಅವನಿಗೆ ಗಜಶಿರವನ್ನು ಅಂದರೆ ವಿಶ್ವಂಭರನ ಅನುಗ್ರಹವನ್ನು ಕೊಟ್ಟೆ ಅಂತ ಮೂಲವಾದ ಅರ್ಥ ಏನು? ಇಷ್ಟೆಲ್ಲ ಹೇಳೋದಕ್ಕಿಂತ ಒಂದೇ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಅವನಿಗೆ ವಿಶ್ವಂಭರನ ಅನುಗ್ರಹವನ್ನು ದಯಪಾಲಿಸಿದೆ. ವಿಶ್ವಂಭರನೇ ಬಿಂಬನಾಗಿ ಉಳ್ಳಂಥವನು ಗಣೇಶ. ವಿಶ್ವಂಭರ ಅಂದರೆ ಜಾಗೃತಾವಸ್ಥೆ ಕೊಡೋನು. ಭಗವಂತನ ವಿಷಯದಲ್ಲಿ ಜಾಗೃತಾವಸ್ಥೆ ಬರಬೇಕಾದ್ರೆ ಈ ರೂಪವನ್ನು ವಿಶ್ವಂಭರನನ್ನು ಮಾಡಬೇಕು ಪ್ರಾರ್ಥನೆ. ಆದರೆ ವಿಶ್ವಂಭರನ ಅನುಗ್ರಹವನ್ನು ಕೊಟ್ಟಂಥವನು ಯಾರು? ಮಹರುದ್ರ ದೇವರು, ಆ ಗಣಪತಿಗೆ ಅನ್ನೋದನ್ನು ಆ ಒಂದು ಮಹಿಪತಿದಾಸರು ತಮ್ಮ ಕೌಶಲತೆಯಿಂದ, ಈಗ ನಾವು ಹೇಳ್ತೀವಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅಂತ, ಡೈರೆಕ್ಟಾಗಿ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ ರೀ, ಇದಕ್ಕೆಲ್ಲ ಮುಂಡಿಗೆಗಳು ಅಂತಾರೆ. ಇದೆಲ್ಲ ಏನಕ್ಕೆ ಬಂತು ಈ ಒಂದು ಮುಂಡಿಗೆಗಳು ಒಂದು ದಾಸ ಸಾಹಿತ್ಯದಲ್ಲಿ ಅಂತಂದರೆ, ಇಲ್ಲಿ ದೇವತೆಗಳು ಪರೋಕ್ಷ ಪ್ರಿಯರು. ಇದು ಭಾಗವತ ಹೇಳುತ್ತೆ. ಪರೋಕ್ಷ ಪ್ರಿಯರು, ಪ್ರತ್ಯಕ್ಷ ಪ್ರಿಯರಲ್ಲ. ಈಗ ನಾವು ಹೇಳ್ತೀವಿ ನಾಳೆ ನಮ್ಮ ಮನೆಗೆ ತೀರ್ಥ ಪ್ರಸಾದಕ್ಕೆ ಬನ್ನಿ ಅಂದರೆ, ಇವ್ರ ಮನೆಗೆ ನಾಳೆ ಹೋಗ್ಬೇಕು, ಇಷ್ಟ ಅರ್ಥ ಆಗತ್ತೆ ನಮಗೆ. ನಾವು ಏನೋ ಬೇರೆ ರೀತಿಯಲ್ಲಿ ವಿವರಣೆ ಎಲ್ಲ ಮಾಡಿ, ನೋಡಿ ನಾಳೆ ನಮ್ಮ ಮನೇಲೆಲ್ಲ ಅವ್ರಿಗೆಲ್ಲ ಹೇಳಿದ್ರು ರೀ, ಆದರೆ ನಮ್ಮನ್ನು ಕರೆದಿಲ್ಲ ಅಂದರೆ ನಮಗೇನು ಡೈರೆಕ್ಟಾಗಿ ಹೇಳಿದ್ರೆ ಅರ್ಥ ಆಗೋದು. ಪ್ರತ್ಯಕ್ಷ ಪ್ರಿಯರು ನಾವೆಲ್ಲ, ಆದರೆ ದೇವತೆಗಳೆಲ್ಲ ಪರೋಕ್ಷ ಪ್ರಿಯರು. ಪರೋಕ್ಷವಾಗಿ ಸೂಚನೆನೂ ಅಷ್ಟೇ. ಇವತ್ತು ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಿದಿರಾ ನೋಡಿ, 4 ಹನಿ ಮಳೆ ಬಂತು ಅಂದರೆ ಆಗ ನಾವು ಹೇಳ್ತೀವಿ ನೋಡಿ ದೇವತೆಗಳು ಪ್ರೀತರಾಗಿದ್ದಾರೆ, ಅವರು ಒಂದು ಸೂಚನೆ ಕೊಟ್ಟರು ಅಂತ ಹೇಳ್ತೀವಿ. ಹೀಗೆ ಪರೋಕ್ಷವಾಗಿ ಸೂಚನೆ ಕೊಡ್ತಾರೆ ಹೊರತು ನೇರವಾಗಿ ಶಂಖಚಕ್ರ ಹಿಡ್ಕೊಂಡ್ಬಂದು ನಿನ್ನ ಒಂದು ಪೂಜೆ ನಾನು ಪ್ರೀತನಾಗಿದ್ದೇನೆ ಅಂತ ದೇವರು ಹೇಳೋದಿಲ್ಲ, ದೇವತೆಗಳು ಹೇಳೋದಿಲ್ಲ. ಹಾಗಾಗಿ ಆ ವಿಶ್ವಂಭರನ ಅನುಗ್ರಹವನ್ನು ನೀನು ಅವನಿಗೆ ಹೇಗೆ ಕರುಣಿಸಿದೆಯೋ ಗಣಪತಿಗೆ, ಹಾಗೆ ನನಗೂ ಸ್ವಾಮಿ ಭಗವಂತನ ಬಗ್ಗೆ ಜಾಗೃತಿಯನ್ನು ಕೊಡು. ಬೇರೆ ಎಲ್ಲ ವಿಷಯದಲ್ಲಿ ಈಗಾಗಲೇ ಜಾಗೃತಿ ಇದೆ, ತುಂಬ ಜಾಗೃತಿ ಇದೆ. ಎಷ್ಟು ಜಾಗೃತಿ ಅಂದರೆ 3 ತಿಂಗಳು 6 ತಿಂಗಳಿಗೆ ನೋಡಿ, ಇವತ್ತು ನಾನು FD ಹಾಕಿದ್ರೆ ಇನ್ನು 1 ವರ್ಷಕ್ಕೆ ಮೆಚೂರ್ ಆಗುತ್ತೆ. ಆ ವರ್ಷದಲ್ಲಿ ನನ್ನ ಮಗಳು SLCಗೆ ಬಂದಿರ್ತಾಳೆ. ಇದು ಬೇಕು ಅಂತ 1 ವರ್ಷಕ್ಕೆ ಮುಂಚೆ ನಾವು ಅವಳಿಗೆ ಬೇಕಾದಂಥದ್ದನ್ನು ನಾವು ಮಾಡ್ತೀವಿ. ಆದರೆ ಅದು ಬೇರೆ ಇನ್ನೇನೋ ಆಗಿರುತ್ತೆ ಬಿಡಿ, ನಮ್ಮದು ನರಚಿತ್ತ ಬಂದದ್ದು ಲವಲೇಶ ನಡೆಯೋದು. ಆದರೆ
ಭಗವಂತನ ಬಗ್ಗೆ ಜಾಗೃತಿ ಇದೆಯಾ? ಇಲ್ಲ. ನನಗೆ ಯಾವತ್ತು ನೋಡಿ, ಯಾವಾಗ ನನ್ನ ಆಯುಷ್ಯದ ಕೊನೆಯ ದಿನ, ಕೊನೆ ಕ್ಷಣ ಯಾವತ್ತೋ ಗೊತ್ತಿಲ್ಲ, ಇದೇ ನನ್ನ ಆಯುಷ್ಯದ ಕೊನೆ ಕ್ಷಣ ಅಂತ ತಿಳಿದು ಯಾವತ್ತಾದರೂ ನಾವು ದೇವರ ಸ್ಮರಣೆ ಮಾಡ್ತೀವಾ? ಮಾಡಲ್ಲ. ನಾವು ಸಾಮಾನ್ಯ ಮನುಜರು. ಅದಕ್ಕೆ ಮಹಿಪತಿ ದಾಸರು ಹೇಳ್ತಾರೆ, ನಿಮ್ಮ ಮನಸ್ಸನ್ನು ಬಲಪಡಿಸಿಕೊಳ್ಳಿ. ಹೇಗೆ ಒಂದು ಪುಟ್ಟ ಮಗುವನ್ನ ನೀವು ಎಷ್ಟು ಚೆನ್ನಾಗಿ, ಪುಟ್ಟ ಮಗು ಅಲ್ಲ ದೊಡ್ಡ ಮಕ್ಕಳಾದ್ರೂ ಚೆನ್ನಾಗಿ ಪುಷ್ಟಿ ಕೊಡುವಂಥ ಆಹಾರ ಕೊಟ್ಟು ಸಾಕ್ತೀವಿ. ಆದರೆ ಮನಸ್ಸನ್ನು ಪುಷ್ಟಿ ಮಾಡುವಂಥದ್ದು ನಮಗೆ ಆಧ್ಯಾತ್ಮಿಕವಾದಂತಹ ಒಂದು ಮಹಿಪತಿ ದಾಸರು ಈ ಮುಂಡಿಗೆಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರದನ್ನ ಓದಿದ್ರೆ ಮನಸ್ಸಿಗೆ ಮೊದಲು ಧೈರ್ಯ ಬರ್ತಾ ಹೋಗುತ್ತೆ. ಹೌದಲ್ವಾ? ಇಷ್ಟು ರುದ್ರದೇವರು ನಮಗೆ ಇಷ್ಟು ಅನುಗ್ರಹ ಮಾಡ್ತಾರೆ ಅಂದಮೇಲೆ ನಾನು ಇದನ್ನ ಮನಪೂರ್ವಕವಾಗಿ ಓದೋಣ, ಮನಪೂರ್ವಕವಾಗಿ ದೇವನ ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಈ ರೂಪವನ್ನು ಹೇಳಿದ್ದಾರೆ. ಮುಂದೆ ಅವ್ರು ಹೇಳ್ತಾರೆ, ನಕ್ಷತ್ರ ಜಾತ ನಗ್ರಜನ ಮಸ್ತಕವ ತರಿದೆ ಅಂದ್ರೆ ಅದಾಯಿತು. ಇನ್ನೊಂದು ಕೃತ್ತಿಕಾ ನಕ್ಷತ್ರದ ಗಣಪತಿಯ ಪರವಾಗಿ ಹೇಳಿದ್ವಿ. ಈಗ ಇನ್ನೊಂದು ಅರ್ಥ ಹೇಳ್ತಾರೆ. ನಕ್ಷತ್ರ ಅಂದರೆ ರೋಹಿಣಿ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವ ಶ್ರೀಕೃಷ್ಣ. ಅವನ ಅಗ್ರಜ ಅಂದರೆ ಅವನಿಗಿಂತ ಮುಂಚೆದವರು ಯಾರು? ಬ್ರಹ್ಮದೇವರು. ಅವರ 5ನೇ ಶಿರವನ್ನು ಧರಿದವನೇ ಮಹರುದ್ರದೇವರು. ಯಾರಿಗೆ? ಬ್ರಹ್ಮದೇವರಿಗೆ 5 ಮುಖ, ಪಂಚಮುಖೋ ರುದ್ರ ಅಂತ ಏನು ಹೇಳ್ತೀವಲ್ಲ, ಅವರಿಗೆ ಬಿಂಬನಾಗಿರ್ತಕ್ಕಂಥವ್ರು, ಪಂಚಮುಖದಿಂದ ಇರ್ತಕ್ಕಂಥವ್ರು, ಪಂಚಮುಖಿ ಪ್ರಾಣದೇವರು ಅಂತೆಲ್ಲ ನಾವು ಕೇಳಿದೀವಲ್ವಾ. ಹಾಗೆ ಪಂಚಮುಖಗಳಿತ್ತು ಬ್ರಹ್ಮದೇವರಿಗೆ. ಆದರೆ ಅದನ್ನು ತರಿದವರು ಯಾರು? ರುದ್ರದೇವರು. ರುದ್ರದೇವರಲ್ಲ, ರುದ್ರದೇವರ ಅಂತರ್ಯಾಮಿಯಾದ ಭಗವಂತ ಇದ್ದ. ಆ ಒಂದು ಶಿರವನ್ನ ನೋಡುವುದಕ್ಕೂ ಯೋಗ್ಯರಲ್ಲ, ಯಾರೂ ಇಲ್ಲ ಈ ಪ್ರಪಂಚದಲ್ಲಿ, ಯಾರ್ಯಾರೂ ಇಲ್ಲ ಆ ಒಂದು ಶಿರಸ್ಸನ್ನು ನೋಡುವುದಕ್ಕೆ ಅಂತ ತಿಳಿದು ಭಗವಂತ ಏನೇ ಮಾಡಿದರೂ ನಮಗೆ ಅದು ಒಳ್ಳೆಯದನ್ನೇ ಅಂತ ಹೇಳ್ತಾ ಅವರ ಪರವಾಗಿಯೂ ಅರ್ಥ ಮಾಡ್ತಾರೆ. ಮುಂದೆ ನಕ್ಷತ್ರ ಸಹಸ್ರ ಉಳ್ಳವನ ದ್ವಾರವ ಕಾಯ್ದೆ. ನಕ್ಷತ್ರ ಅಂದರೆ ಹಸ್ತ ನಕ್ಷತ್ರ, ಸಹಸ್ರ ಬಾಹು ಅಂದರೆ ಸಹಸ್ರ ಕೈಯುಳ್ಳವನು ಬಾಣಾಸುರ. ಅವನ ತಪಸ್ಸಿಗೆ ಮೆಚ್ಚಿ ಅವನ ಪಟ್ಟಣದಲ್ಲಿಯೇ ನೆಲೆಸಿ ಅವನಿಗೆ ಯಾರಿಂದಲೂ ಆಪತ್ತು ಬರದಂತೆ ಕಾಯ್ದವನು ಮಹರುದ್ರ ದೇವರು ಅಂತ ಅರ್ಥ. ನಕ್ಷತ್ರ ಸಹಸ್ರ ಉಳ್ಳವನ ದ್ವಾರವ ಕಾಯ್ದೆ. ಆ ಒಂದು ಬಾಣಾಸುರನ ತಪಸ್ಸಿಗೆ ಮೆಚ್ಚಿ ಅವನ ಪಟ್ಟಣದಲ್ಲೇ ರುದ್ರದೇವರು ನೆಲೆಸಿದ್ದಾರೆ. ನಕ್ಷತ್ರ ನೀನೇ ಇಂದ್ರಾದಿ ದೇವತೆಗಳಿಗೆ. ನಕ್ಷತ್ರ ಅಂದರೆ ಜ್ಯೇಷ್ಠ ನಕ್ಷತ್ರ ಅಂತ ತಗೋಬೇಕು. ಇಂದ್ರಾದಿ ದೇವತೆಗಳಿಗಿಂತಲೂ ಗುಣಜ್ಯೇಷ್ಠನು, ಆಶ್ರಮ ಜ್ಯೇಷ್ಠನು, ವೈರಾಗ್ಯ ಜ್ಯೇಷ್ಠನು ನೀನು ಆಗಿದ್ಯಾ. ನೋಡಿ, 3 ಬಹಳ ಸುಲಭವಾಗಿ ಪ್ರಯೋಗ ಮಾಡ್ತೀವಿ, ಆದರೆ ಅದು ಅರ್ಥ ಬಹಳ ವಿಸ್ತಾರವಾದ ಅರ್ಥ ಹೊಂದಿದೆ. ಇದರಲ್ಲಿ ಆ ಒಂದು ಗುಣಜ್ಯೇಷ್ಠ, ಗುಣದಿಂದ ಜ್ಯೇಷ್ಠರಾಗಿದ್ದೀರಾ. ನಾವು ಜ್ಯೇಷ್ಠತ್ವ ಶ್ರೇಷ್ಠತ್ವ ಅನ್ನೋದನ್ನ ವಾಯುದೇವರ ವಿಷಯದಲ್ಲಿ ಹಿಂದೆ ನೋಡಿದ್ವಿ. ಆದರೆ ಇಲ್ಲಿ ಗುಣಜ್ಯೇಷ್ಠ ಅಂದರೆ ಭಗವಂತನ ಗುಣೋಪಾಸನೆಯನ್ನ ಮಾಡುವುದರಲ್ಲಿ ಇಂದ್ರಾದಿ ದೇವತೆಗಳಿಗಿಂತ ಜ್ಯೇಷ್ಠ ಅಂದರೆ ಮೊದಲಿಗರಾದವರು ಮಹರುದ್ರದೇವರು. ಮತ್ತೆ ಆಶ್ರಮ ಜ್ಯೇಷ್ಠರು. ಆಶ್ರಮ ಜ್ಯೇಷ್ಠರು ಅಂದರೆ ನಾವೇನು ಹೇಳ್ತೀವಲ್ವಾ, ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ ಅಂತ ಈ 4 ಆಶ್ರಮ ಇದೆಯಲ್ಲ, ಈ 4 ಆಶ್ರಮಗಳಿಗೂ ಜ್ಯೇಷ್ಠರಾಗಿದ್ದಾರೆ. ಇಂದ್ರದೇವರಿಗಿಂತಲೂ ಜ್ಯೇಷ್ಠರಾಗಿರ್ತಕ್ಕಂಥವ್ರು, ಪಾರ್ವತೀ ದೇವಿಗಿಂತಲೂ ಜ್ಯೇಷ್ಠರಾಗಿರ್ತಕ್ಕಂಥವ್ರು ಮಹರುದ್ರದೇವರು. ಎಲ್ಲ ಆಶ್ರಮಗಳಿಗೂ ಜ್ಯೇಷ್ಠ, ಎಲ್ಲ ಆಶ್ರಮದವರಿಂದಲೂ ವಂದ್ಯರಾದವರು ಅಂತ ಅರ್ಥ ತಿಳಿಬೇಕು. ಆಮೇಲೆ ವೈರಾಗ್ಯ ಜ್ಯೇಷ್ಠರು. ಮಹಮದೇವ ವಿರಿಂಚಿ ತನಯ ಉಮಾ ಮನೋಹರ ಉಗ್ರ ಧೂರ್ಜಟಿರ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ಅನಳ ವಿಲೋಚನ ಕಾಮಿತಪ್ರದ ಕರುಣಿಸೆಮಗೆ ಸದಾ ಸುಮಂಗಲವ ಅಂತ. ಬರೀ ಮಂಗಳ ಕರುಣಿಪುದು ಎಮಗೆ ಮಂಗಳವ ಅಂತ ನರಸಿಂಹನಲ್ಲಿ ಕೇಳಿದ್ರು, ರುದ್ರದೇವರಲ್ಲಿ ಸುಮಂಗಳವ ಅಂತ ಕೇಳ್ತಾರೆ. ಯಾಕೆ ಈ ಡಿಫ್ರೆನ್ಸ್? ಯಾಕಪ್ಪ ಏನಕ್ಕೆ ಸೇರಿಸಿದ್ರು ಮಹರುದ್ರದೇವರ ಪ್ರಾರ್ಥನೆಯಲ್ಲಿ ಅಂದರೆ, ಶೋಭನವಾದಂತಹ ಮಂಗಳ ಅಂದರೆ ತತ್ವಜ್ಞಾನ. ತತ್ವಜ್ಞಾನ ಅಂದ್ರೇನೆ ಮಂಗಳ. ನಮಗೆ ಸಾಧಕರಿಗೆ ತತ್ವಜ್ಞಾನ ಪ್ರಾಪ್ತಿಯೇ ಮಂಗಳ. ಭಗವಂತನ ಸ್ಮರಣೆ ಮಾಡಿದರೆ ನಮಗೆ ಕೇವಲ ಸಿಗೋದೆ ಮಂಗಳ. ಆದರೆ ರುದ್ರದೇವರು ನೀನು ಏನು ಆಶುತೋಷರವರು ನೀನೇನಾದರೂ ಕೇಳು, ಅದು ಸಾತ್ವಿಕ, ರಾಜಸ, ತಾಮಸ ಏನು ಬೇಕಾದ್ರೂ, ಭಸ್ಮಾಸುರನ ಕಥೆಯಲ್ಲಿ ನಾವು ಕೇಳ್ತೀವಿ, ಏನು ಕೇಳಿದ್ರು ಅವರು ಅದನ್ನು ನಮಗೆ ಅನುಗ್ರಹ ಮಾಡಿಬಿಡ್ತಾರೆ. ಅದಕ್ಕೆ ಸುಮಂಗಲವ ಅಂತ, ನನಗೆ ಸಾಧನೆಗೆ ಬೇಕಾದಂತಹ ತತ್ವಜ್ಞಾನವನ್ನೇ ಕೊಡಿ, ನಾನು ಏನು ಬೇಕಾದ್ರೂ ಬಾಯಲ್ಲಿ ಕೇಳಲಿ, 1000 ಪ್ರಾರ್ಥನೆ ನಾನು ಮಾಡಲಿ. ಆದರೆ ನಾವು ಮೊದಲೇ ಹೇಳಿರ್ತೀವಿ ನೋಡಿ, ನಮ್ಮ ಮಗಳು ಏನಾದರೂ ಕೇಳಲಿರಿ, ನೀವು ಇದೊಂದನ್ನೇ ಕೊಡಬೇಕು,
ಪಕ್ಕದ ಮನೆಯಲ್ಲಿ ನಾವು ನಮ್ಮ ಮಕ್ಕಳು ನಮ್ಮ ಮನೇಲಿ ಊಟ ಮಾಡಲ್ಲ ಅಂತ ಹಿಂದೆ ಎಲ್ಲ ನಡೀತಿತ್ತಿದ್ದು. ಆ ಪಕ್ಕದ ಮನೇಲಿ ತುಂಬ ಜನ ಇರೋರು ಅದು ತೊಗೊಂಡ್ರೆ ಆಗ ಅವ್ರಿಗೆ ಹೇಳ್ಬಿಟ್ಟು ಬರೋರು ನಮ್ಮಮ್ಮ, ನೋಡಿ ನಮ್ಮ ಮಗಳು ಏನೇ ಕೇಳಿದ್ರು ಇದನ್ನೇ ಹಾಕಿ, ನಮ್ಮ ಮನೆಯಲ್ಲಿ ಮಾಡಿದ ಅಡಿಗೆಯನ್ನೇ ಹಾಕಿ, ಅವ್ರು ನಿಮ್ಮ ಮನೆಯಲ್ಲೇ ಊಟ ಮಾಡೋದು, ಇದನ್ನೇ ಕೊಡಿ ಅಂತ ನಾವು ಕೇಳ್ತೀವಲ್ಲ. ಹಾಗೆ ರುದ್ರದೇವರಿಗೆ ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಥರ, ಸ್ವಾಮಿ ನಾವು ಏನೇ ಕೇಳಿ, ಯಾವುದೇ ಜನ್ಮದಲ್ಲಿ ಏನೇ ಕೇಳಿ ಕರುಣಿಪುದೆ ಮಗೆ ಸುಮಂಗಲವ, ಅಂದರೆ ಶೋಭನವಾದ ತತ್ವಜ್ಞಾನಕ್ಕೆ ಉಪಯೋಗ ಬೀಳುವಂತಹ ಒಂದು ಮಂಗಳವನ್ನೇ ನೀವು ನಮಗೆ ಕೊಡಿ. ದೇವರ ಹತ್ರ ಹಂಗೆ ಕೇಳಬೇಕಾಗಿಲ್ಲ, ದೇವರು ಕೊಡೋದೇ ಮಂಗಳ. ಅದು ಬಿಟ್ಟು ಅವನು ನೀನೇನೂ ಕೊಡಲ್ಲ. ನೀನು ಸಾವಿರ ಪ್ರಾರ್ಥನೆ ಮಾಡಿದ್ರು ನಿನಗೆ ಅದು ಅಹಿತವಾಗಿದ್ದರೆ ಅವನು ಕೊಡೋದಿಲ್ಲ. ಬೇರೆಯವ್ರಿಗೆ ಹಿತವಾಗಿದ್ದರೆ ಅದನ್ನು ಅವನಿಗೆ ಕೊಟ್ಟಿದ್ದನ್ನು ನೋಡಿ ನಾವು ಇದು ಒಳ್ಳೇದ್ರಿ ಅದು ಕೆಟ್ಟದು ಅಂತ ನಾವೇ ಮಾಡ್ಕೊಂಬಿಟ್ಟಿದ್ದೀವಿ. ಆದರೆ ಭಗವಂತ ನಮಗೇನು ಕೊಟ್ಟಿದ್ದಾನೆ ಅದು ನಮಗೆ ಒಳ್ಳೆಯದಕ್ಕೆ ಕೊಟ್ಟಿದ್ದಾನೆ ಅನ್ನೋ ಪ್ರಮೇಯ ನಮಗೆ ದಾರ್ಢ್ಯತೆಗೆ ಬೇಕು ಅಂತ ಅವ್ರು ಹೇಳ್ತಾರೆ. ನೀನು ವೈರಾಗ್ಯ ಜ್ಯೇಷ್ಠರು, ವೈರಾಗ್ಯ ತಮರು ಯಾರು? ಮಹರುದ್ರ. ಅಂತಹ ಸುಂದರಾಂಗ ಪಾರ್ವತಿ ಕಲ್ಯಾಣದಲ್ಲಿ ನಾವು ಕೇಳ್ತೀವಿ ಹೇಗಿದ್ರು ಮಹರುದ್ರ ದೇವರು ಅಂತ. ಆದರೆ ಅಂಥವರು ವಾಸಿಯಲ್ಲಿ ಸ್ಮಶಾನ ವಾಸಿಯಾಗಿದ್ದಾರೆ. ಅವ್ರಿಗೆ ಯಾವುದು ಬೇಡ, ಯಾವ ಒಂದು ದಿಗಂಬರ ಅಂತ ಕರೀತಾರೆ, ದಿಕ್ಕುಗಳೇ ವಸ್ತ್ರವಾಗಿ ಉಳ್ಳವರು ಮಹರುದ್ರ ದೇವರು. ಇಷ್ಟು ವೈರಾಗ್ಯ ಅಂದರೆ ಈ ತನ್ನ ಒಂದು ಪ್ರತಿನಿತ್ಯದ ಬದುಕಿನಲ್ಲಿ, ತಮ್ಮ ವಸ್ತ್ರದಲ್ಲಿ, ತಮ್ಮ ಬದುಕಿನಲ್ಲಿ, ತಮ್ಮ ಒಂದು ಇದರ ಎಲ್ಲದರಲ್ಲಿ ತೋರಿಸುವಂತಹ ವೈರಾಗ್ಯ ಜ್ಯೇಷ್ಠರಾಗಿದ್ದ ಇಂದ್ರಾದಿ ದೇವತೆಗಳಿಗಿಂತಲೂ ನಮಗೆ ವೈರಾಗ್ಯ ಅಂದರೆ ಟೀಕಾರಾಯರೇ ನೆನಪಾಗೋದು. ಇಂದ್ರದೇವರನ್ನ ಆ ಒಂದು ಅಹಲ್ಯ, ಜಾರ, ಚೋರ ಅಂತೆಲ್ಲ ಕರಿತೀವಿ. ಆದರೆ ಆ ಟೀಕಾರಾಯರನ್ನ ಎಷ್ಟು ಭಯಭಕ್ತಿಗಳಿಂದ ನಮಸ್ಕಾರ ಮಾಡ್ತೀವಿ. ಇಂದ್ರದೇವರ ಒಂದು ತುಣುಕು, ಒಂದು ಅಂಶ ಟೀಕಾರಾಯರು. ಅವರ ವೈರಾಗ್ಯವನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ ಯಾರೂ. ಆದರೆ ಇಂದ್ರದೇವರ ಬಂದ ಹೋದ ಅಂತ ಕರಿಬಾರ್ದು. ದೇವತೆಗಳಿಗೆ ನಾವು ಎಷ್ಟು ಗೌರವದಿಂದ ನಾವು ಅವರನ್ನು ಸಂಬೋಧನೆ ಮಾಡ್ತೀವೋ ಅಷ್ಟು ಗೌರವ ನಮಗೆ ಜೀವನದಲ್ಲಿ ಸಜ್ಜನರಿಂದ, ನಮ್ಮ ಸುತ್ತಮುತ್ತಲಿನವರಿಂದ ನಮಗೆ ಕೊಡಿಸ್ತಾರೆ ಅಂತ ಹೇಳ್ತಾ ಇಂಥ ನಕ್ಷತ್ರ ನೀನೆ ಇಂದ್ರಾದಿ ದೇವತೆಗಳಿಗೆ. ಆದಮೇಲೆ ಕೊನೆಯಲ್ಲಿ ಹೇಳ್ತಾರೆ 8ನೇದು, ಗುರು ಮಹಿಪತಿ ಪ್ರಭು ನಕ್ಷತ್ರಭೂಷ ಸಲಹೋ, ನನ್ನ ಸಾಧನೆ ಮಾರ್ಗದಲ್ಲಿ ನನ್ನನ್ನು ಇಟ್ಟು ಸಲಹು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಹೇ ಗುರುವೇ, ಗುರು ಮಹಿಪತಿ ಪ್ರಭು. ನೋಡಿ, ಮಹಿಪತಿ ದಾಸರಿಗೆ ಗುರು ಮಹಿಪತಿ ಪ್ರಭು, ಗುರು ಅನ್ನೋದು ಮೊದಲು ವಿಶೇಷಣ ಕೊಡ್ತಾರೆ. ಗುರು ಅಂದ್ರೇನು? ಅಂತರ್ಗುರುತ್ವ, ಬಾಹ್ಯ ಗುರುತ್ವ ಎರಡೂ ಮಹರುದ್ರ ದೇವರಿಗೆ ಇದೆ ಅನ್ನೋದನ್ನ ಭಾಗವತ ಹೇಳುತ್ತೆ. ಹಾಗೆ ಆ ಅಂತರ್ಗುರುತ್ವ, ಬಾಹ್ಯ ಗುರುತ್ವ ಏಕಕಾಲದಲ್ಲಿ ಇರುವಂತಹ ಮಹರುದ್ರ ದೇವರೇ ಮಹಿಪತಿಯಾದ ಮಹಿಪತಿ ಪ್ರಭೋ. ಮಹಿಪತಿ ಅನ್ನೋದು ಅವರ ಅಂಕಿತ ನಾಮ. ಆದರೆ ಮಹಿಪತಿಯಾದಂಥ ಅಂದರೆ 3 ಲೋಕಕ್ಕೆ ಒಡೆಯನಾದಂತಹ ಹರಿಯನ್ನೇ ಪ್ರಭುವಾಗಿ ಹೊಂದಿರತಕ್ಕಂಥ ಅವನ ದಾಸಾಗ್ರಣಿಯಾದಂತಹ ನೀವು ನಕ್ಷತ್ರ ಭೂಷ. ನಕ್ಷತ್ರ ಅಂದರೆ ಆಶ್ಲೇಷ ನಕ್ಷತ್ರ ಅಂತ ತಗೋಬೇಕು. ಆಶ್ಲೇಷ ನಕ್ಷತ್ರ ಅಂದರೆ ಅದು ಸರ್ಪಕ್ಕೆ ಸಂಬಂಧಪಟ್ಟಂತಹ ನಕ್ಷತ್ರ. ಅಂದರೆ ಸರ್ಪಭೂಷಣನೇ ಸಲಹೋ ಅನ್ನೋದನ್ನು ನಕ್ಷತ್ರ ಭೂಷ ಸಲಹೋ. ನಕ್ಷತ್ರ ಅಂದರೆ ಇಲ್ಲಿ ನಕ್ಷತ್ರ ಅಂದರೆ ಒಂದೊಂದು ನಕ್ಷತ್ರದ ಹೆಸರನ್ನು ತಗೊಂಡು ಅದನ್ನು ನೋಡಿ, ಎಂಥ ಒಂದು ಮುಂಡಿಗೆ ಅಂದರೆ ಅವರು ನಮಗೆ ನೇರವಾಗಿ ಹೇಳಿಲ್ಲ, ಒಳಗಡೆ ಇಟ್ಟು ಹೇಳಿದ್ದಾರೆ. ನಕ್ಷತ್ರ ದೀಪಗಳನ್ನು, ಅಂದರೆ ದೀಪ ಅನ್ನೋದು ಒಳಗಡೆ ಆ ಒಂದು ನಿರ್ವಾತ ಪ್ರದೇಶದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಗಾಳಿ ಅನ್ನೋದು ಬೇಕೇ ಬೇಕು ದೀಪ ಉರಿಯೋದಕ್ಕೆ. ತುಂಬ ಏನೂ ಗಾಳಿ ಇಲ್ಲದ ಕಡೆ ನೀವು ದೀಪ ಹಚ್ಚಿನಿ ಅಂದರೆ ಆಗೋದಿಲ್ಲ. ಹಾಗೆ ಸಚ್ಛಾಸ್ತ್ರ ಮರುತಾಸಹ ಅಂತ ವ್ಯಾಸರಾಜರ ಒಂದು ಇದರಲ್ಲಿ ನಾವು ಕೇಳ್ತೀವಿ, ಯೋ ವ್ಯಾಸ ಮುನಿ ದಾವಾಗ್ನಿ ಸಚ್ಛಾಸ್ತ್ರ ಮರುತಾಸಹ ಅಂತ ಏನು ಕೇಳ್ತೀವಲ್ಲ, ಹಾಗೆ ಮುಖ್ಯ ಪ್ರಾಣದೇವರು ಸಚ್ಛಾಸ್ತ್ರ ಮಧ್ವ ಮತದಲ್ಲಿ ಬಂದಿದ್ದೀವಿ ಸ್ವಾಮಿ. ನೀನು ಇಂಥ ಮಧ್ವ ಮತದಲ್ಲಿ ಬಂದಾಗ ಇಂತಹ ಆ ವಾಯುದೇವರ ಅನುಗ್ರಹದಿಂದ ಈ ಒಂದು ನಕ್ಷತ್ರ ಅಂದರೆ ಭಗವಂತನ ಮುಂದೆ ಒಂದು ಜ್ಞಾನದ ಒಂದು ಕಿಡಿಯಾಗಿ ನಾನು ಬೆಳಗಬೇಕು, ನಾನೇ ದೀಪವಾಗಬೇಕು. ನಾನು ದೀಪ ಹಚ್ಚೋದಲ್ಲ, ನನ್ನಲ್ಲಿ ಜ್ಞಾನ ಬರಬೇಕು. ಹೇಗೆ ಅಂದರೆ ಆ ಒಂದು ಜ್ಞಾನವೇ, ಆ ಒಂದು ಕಿಡಿಯೇ ಭಗವಂತನ ಮುಂದೆ, ನನ್ನ ಬಿಂಬರೂಪಿ ಭಗವಂತನ ಮುಂದೆ ದೀಪವಾಗಿ ಬೆಳಗಬೇಕು. ಅಂತಹ ದೀಪೋತ್ಸವ ನಿಮ್ಮೆಲ್ಲರ ಹೃದಯದ ಆಕಾಶದಲ್ಲಿ ಇರ್ತಕ್ಕಂಥ ಬಿಂಬರೂಪಿ ಭಗವಂತನಿಗೆ ಅದು ನಡಿಬೇಕು ಅಂತ ಹೇಳ್ತಾ, ನಕ್ಷತ್ರ ದೀಪ, ನಕ್ಷತ್ರ ಇರುವ ಸಮಯದಲ್ಲಿ ನಾವು ದೀಪ ಹಚ್ಚಬೇಕು. ಆಗಿಲ್ಲ ಅಂದರೂ ಈ ಒಂದು ಚಿಂತನೆಯನ್ನು ಮಾಡಿದ್ರೆ ಮಹಿಪತಿ ದಾಸರು ಹೇಳ್ತಾರೆ, ನೀವು ನಕ್ಷತ್ರ ಇದ್ದ ಕಾಲಕ್ಕೆ, ಯಾಕೆಂದರೆ ನಕ್ಷತ್ರ ಅಂದ್ರೇ ಸ್ವಾಮಿ, ಕ್ಷತ್ರ ಅಂದರೆ ಒಂದು ಪಾಲಕ, ನ ಅಂದರೆ ಇಲ್ಲ, ಪಾಲಕರಹಿತ ಯಾರು? ಭಗವಂತ ಒಬ್ಬನೇ. ಸರ್ವೋತ್ತಮನಾದಂತಹ ದೇವತೆ, ಸ್ವತಂತ್ರನಾದ ದೇವತೆಯನ್ನು ಸ್ಮರಣೆ ಮಾಡ್ತಾ, ಅವನು ಎಲ್ಲೋ ಇಲ್ಲ ವೈಕುಂಠದಲ್ಲಿ,
ನನ್ನ ಬಿಂಬನಾಗಿ ನನ್ನಲ್ಲೇ ನನ್ನ ಜೊತೆಗೆ ಜೀವಾಂತರ್ಗತ ಜೀವನಿಯಾಮಕ ಜೀವ ವಿಲಕ್ಷಣ ಜೀವನದ ಜೀವಾಧಾರಕ ಜೀವರೂಪ ರಾಜೇಶ್ವರ ಅಂತ ಏನು ಜಗನ್ನಾಥದಾಸರು ಸ್ತೋತ್ರ ಮಾಡಿದ್ದಾರೆ, ಹಾಗೆ ಅದೆಲ್ಲವನ್ನು ಒಟ್ಟುಗೂಡಿಸಿಕೊಂಡು ದೀಪೋತ್ಸವವನ್ನು ನಮ್ಮಲ್ಲಿ ನಿಂತು ನಾವೇ ದೀಪವಾಗಿ ದೇವರ ಮುಂದೆ ಬೆಳಗುವಂತಹ ಸೌಭಾಗ್ಯವನ್ನು ಮಹಾರುದ್ರ ದೇವರು, ಮಹಿಪತಿದಾಸರ ಅಂತರ್ಗತರಾದಂತಹ ಪಾರ್ವತೀಪತಿ ಮಹಾರುದ್ರ ದೇವರು, ಅವರ ಅಂತರ್ಗತ ಭಾರತೀಪತಿ ಮುಖ್ಯಪ್ರಾಣ, ಅವರ ಅಂತರ್ಗತ ಲಕ್ಷ್ಮೀನಾರಾಯಣ ನಮಗೆ ಕರುಣಿಸಲಿ ಅಂತ ಹೇಳ್ತಾ ಸರ್ವಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.